ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ನೋಡೋದು ಒಂದು ಚೈನೀಸ್ ಮೂವಿ. ಇದೊಂದು ಕಾಮಿಡಿ ಮಿಸ್ಟರಿ ಡಿಟೆಕ್ಟಿವ್ ಮೂವಿ. ಈ ಮೂವಿಯ ಹೆಸರು ಡಿಟೆಕ್ಟಿವ್ ಚೈನಾ ಟೌನ್ ಅಂತ. ಇದು 2015 ಅಲ್ಲಿ ರಿಲೀಸ್ ಆಗಿರೋದು. ಈ ಮೂವಿಯಲ್ಲಿ ಇನ್ನೂ 2 ಪಾರ್ಟ್ಸ್ ಇದೆ. ಇದಾದ್ಮೇಲೆ ಕಂಟಿನ್ಯೂಸ್ ಆಗಿ ಅದೆರಡನ್ನ ಕೂಡ ನೋಡ್ಬಿಡೋಣ. ಈ ಮೂವಿನ ಕೊನೆವರೆಗೂ ನೋಡಿ, ಒಂದು ಬೇರೆ ಲೆವೆಲ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ತುಂಬಾನೇ ಮೈಂಡ್ ರಿಫ್ರೆಶಿಂಗ್ ಆಗಿರುತ್ತೆ. ಸಿಂಪಲ್ ಆಗಿ ಈ ಮೂವಿಯ ಒನ್ ಲೈನರ್ ಹೇಳ್ಬೇಕಂದ್ರೆ, ಮೂವಿ ಹೆಸರಲ್ಲೇ ಇದೆ ಡಿಟೆಕ್ಟಿವ್ ಚೈನಾ ಟೌನ್ ಅಂತ. ಇದೊಂದು ಡಿಟೆಕ್ಟಿವ್ ಗೆ ಸಂಬಂಧಪಟ್ಟಿರೋ ಮೂವಿ. ಇಬ್ರು ಸೇರಿ ಒಂದು ಕೇಸ್ ನ ಸಾಲ್ವ್ ಮಾಡಕ್ಕೆ ಮುಂದಾಗ್ತಾರೆ. ಈ ಕೇಸ್ ನ ಅವ್ರು ಎಷ್ಟು ಮಾಸ್ ಆಗಿ ಎಷ್ಟು ಕಾಮಿಡಿಯಾಗಿ ಸಾಲ್ವ್ ಮಾಡಿದ್ರು ಅಂತಾನೆ ಫುಲ್ ಸ್ಟೋರಿ. ತುಂಬಾನೇ ಚೆನ್ನಾಗಿರುತ್ತೆ, ಮಿಸ್ ಮಾಡ್ಕೊಂಬಿಡಿ. ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅವಾಗಲೇ ನಾವು ಹಾಕೋ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಜನ್ ಅಂತ ಒಬ್ಬನ ತೋರಿಸ್ತಾರೆ. ಅವ್ನು ಯಾವ್ದೊಂದು ಪೊಲೀಸ್ ಇಂಟರ್ವ್ಯೂಗೆ ಹೋಗಿದ್ದಾನೆ. ಸುಮಾರು ಇಂಟರ್ವ್ಯೂಸ್ ಎಲ್ಲ ಅಟೆಂಡ್ ಮಾಡ್ತಾನೆ ಇದ್ದಾನೆ. ಪಾಪ ಅವ್ನಿಗೆ ಚಾನ್ಸಸ್ ಸಿಗ್ತಾ ಇಲ್ಲ. ಅವ್ನಿಗೆ ಪೊಲೀಸ್ ಆಗ್ಬೇಕಂತ ತುಂಬಾನೇ ಇಷ್ಟ. ಆದ್ರೆ ನೆಕ್ಸ್ಟ್ ಇಯರ್ ಟ್ರೈ ಮಾಡಿ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಇವನೇ ಈ ಮೂವಿಯಲ್ಲಿ ಹೀರೋ. ಇದರಿಂದಾನೇ ಪಾಪ ನಮ್ ಹೀರೋಗ್ ತುಂಬಾನೇ ಬೇಜಾರಾಗ್ಬಿಟ್ಟಿರುತ್ತೆ. ಆಗ ಅವ್ರ ಅಜ್ಜಿ ಬಂದು ಹೇಳ್ತಾರೆ, ನೀನ್ ಹಿಂಗೆ ಮನೇಲಿದ್ರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ತುಂಬಾನೇ ಫೀಲ್ ಮಾಡ್ತೀಯಪ್ಪ. ಥೈಲ್ಯಾಂಡ್ ಅಲ್ಲಿ ನಿಮ್ಮ ಮಾವ ದೊಡ್ಡ ಡಿಟೆಕ್ಟಿವ್ ಆಗಿದ್ದಾರೆ. ನೀನ್ ಸ್ವಲ್ಪ ದಿನ ಹೋಗಿ ಅಲ್ಲಿ ರೆಸ್ಟ್ ತಗೊಂಡ್ ಬಾ, ನಿಂಗೂ ಸ್ವಲ್ಪ ಮೈಂಡ್ ರಿಲೀಫ್ ಆಗಿರುತ್ತೆ ಅಂತ ಹೇಳ್ತಾ ಇರ್ಬೇಕಾದ್ರೇನೆ ಇನ್ನೊಂದ್ ಕಡೆ ಥೈಲ್ಯಾಂಡ್ ಅಲ್ಲಿ ಒಬ್ಬರನ್ನ ತೋರಿಸ್ತಾರೆ. ಕಾಡ್ ಪಾಪಗೆ ಟೋಪ್ ಹಾಕ್ತಂಗಿದಾರಲ್ಲ, ಇವ್ರೇ ನಮ್ ಹೀರೋ ಅವ್ರ ಮಾವ. ಇವ್ರನ್ನ ಮಾವ ಅಂತಾನೆ ಕರೆಯೋಣ. ಮುಖ್ಯವಾದ ವಿಷಯ ಏನಂತ ನೋಡಿದ್ರೆ, ಅಜ್ಜಿ ಹೇಳಿತರ ಇವ್ರೇನ್ ದೊಡ್ಡ ಡಿಟೆಕ್ಟಿವ್ ಅಲ್ಲ. ಆದ್ರೆ ಹೆಸರಲ್ಲಿ ಊರ್ನೆಲ್ಲ ಯಾಮರಿಸ್ತಾ ಇರ್ತಾರೆ. ಇವ್ರು ಸಿಗೋ ಸಣ್ಣ ಪಣ್ಣ ಕೆಲ್ಸ ಎಲ್ಲ ಮಾಡ್ಕೊಂಡು ಯಾರು ಇಲ್ದೇ ಇರೋ ಕಾಡಿಗೆ ನಾನೇ ರಾಜ ಅಂತ ಬದುಕ್ತಾ ಇರ್ತಾರೆ. ಈಗ ಇವ್ರಿರೋ ಜಾಗದಲ್ಲೇ ಒಂದು ಮನೆಗೆ ಪೊಲೀಸರೆಲ್ಲ ರೈಡ್ ಹೋಗ್ತಾ ಇರ್ತಾರೆ. ಮನೆ ಡೋರ್ ನ ಓಪನ್ ಮಾಡ್ಕೊಂಡು ಒಳಗಡೆ ಹೋಗಿ ನೋಡಿದ್ರೆ ಒಬ್ಬ ಸತ್ ಬಿದ್ದಿರ್ತಾನೆ. ಆಕ್ಚುಲಿ ಏನ್ ವಿಷಯ ಅಂತ ನೋಡಿದ್ರೆ, ಈಗ ಸತ್ತಿದಾನಲ್ಲ, ಅವನ್ ಜೊತೆ ಇನ್ನೂ 4 ಜನ ಸೇರ್ಕೊಂಡು, ಅಂದ್ರೆ ಒಟ್ಟು 5 ಜನ ಸೇರಿ ಒಂದು ಜ್ಯುವೆಲರಿ ಶಾಪ್ ಅಲ್ಲಿ ಕಳ್ತನ ಮಾಡಿರ್ತಾರೆ. ಆ ಗೋಲ್ಡನ್ನೆಲ್ಲ ಇದೇ ಮನೇಲಿ ಇಟ್ಟಿದ್ದಾರೆ ಅಂತ ಇವ್ರು ರೈಡ್ ಗೆ ಬರೋದು. ಆದ್ರೆ ಇಲ್ಲಿ ಬಂದ್ ನೋಡಿದ್ರೆ ಅವ್ನ್ ಸತ್ ಬಿದ್ದಿರ್ತಾನೆ. ಪ್ಲಸ್ ಮನೆಯಲ್ಲ ಹುಡುಕಿದ್ಮೇಲೆ ಆ ಗೋಲ್ಡ್ ಇಲ್ಲಿ ಇಲ್ಲ ಅಂತ ಗೊತ್ತಾಗುತ್ತೆ. ಗೋಲ್ಡ್ ಮಾತ್ರ ಅಲ್ಲ, ಆ 4 ಜನ ಕೂಡ ಇಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟಿರ್ತಾರೆ. ಇವ್ರ ಈ ತರ ಮಾತಾಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಇನ್ನೊಂದು ಟೀಮ್ ಮನೆ ಒಳಗಡೆನೆ ಎಂಟ್ರಿ ಆಗ್ತಾ ಇರುತ್ತೆ. ನೋಡೋದಕ್ಕೆ ಒಳ್ಳೆ ಸಿಮ್ರನ್ಗೆ ತಮ್ಮ ತರ ಕಾಣಿಸ್ತಾನೆ. ಹಂಗೆ ಸ್ಟೈಲ್ ಆಗಿ ಒಕ್ಕಳು ತೋರ್ಸ್ಕೊಂಡು ಈ ಅಂತ ನಕ್ಕೊಂಡು ತಿನ್ಕೊಂಡ್ ಬರ್ತಾ ಇರ್ತಾನೆ. ಇವರು ಕಳ್ತನ ಆಗಿರೋ ಕೇಸ್ ನ ಎನ್ಕ್ವೈರಿ ಮಾಡಕ್ಕೆ ಅಂತ ಬಂದಿರೋದು. ಆದ್ರೆ ಇದಕ್ಕೂ ಮುಂಚೆ ಬಂದಿರೋ ಟೀಮು ಕೊಲೆ ಕೇಸ್ ನ ಎನ್ಕ್ವೈರಿ ಮಾಡಕ್ಕೆ ಬಂದಿರೋದು. 2 ಪೊಲೀಸ್ ಟೀಮೇ. ಈಗ ಇಲ್ಲಿ 2 ಟೀಮುನು ಈ ಕೇಸ್ ನ ನಾನ್ ಸಾಲ್ವ್ ಮಾಡೋದು, ಈ ಕೇಸ್ ನ ನಾನ್ ಸಾಲ್ವ್ ಮಾಡೋದು ಅಂತ 2 ಟೀಮು ಒಳ್ಳೆ ಫಿಶ್ ಮಾರ್ಕೆಟ್ ಅಲ್ಲಿ ಫಿಶ್ ಗೆ ಜಗಳ ಮಾಡೋ ತರ ಒಬ್ರಿಗೊಬ್ರು ಕಿತ್ತಾಡ್ಕೊಂತಾ ಇರ್ತಾರೆ. ಆ ಟೈಮ್ ಅಲ್ಲಿ ಒಬ್ಬ ಒಂದು ವೆಪನ್ ನ ಎತ್ಕೊಂಡ್ ಬರ್ತಾನೆ. ಕೊಲೆ ನಡೆದಿದ್ದ ಜಾಗದಲ್ಲಿ ವೆಪನ್ ಸಿಕ್ತು ಅಂತ. ಈಗ ಈ ವೆಪನ್ ನ ನೋಡಿದ್ಮೇಲೆ ಮತ್ತೆ ಇಬ್ರು ಜಗಳ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ವೆಪನ್ ನನಗ್ ಬೇಕು ಅಂತ. ಈಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಹೀರೋ ಅವ್ರ ಮಾವ ಜಮ್ಮಂತ ಕೂತ್ಕೊಂಡು ಸ್ಮೋಕ್ ಮಾಡ್ಕೊಂಡು ಕಾರ್ಡ್ಸ್ ಆಡ್ತಾ ಇರ್ತಾರೆ. ಹೀರೋ ಪಾಪ ಬೆಳಗ್ಗೆ ಬಂದಿರ್ತಾನೆ ಥೈಲ್ಯಾಂಡ್ ಗೆ. ಬಂದು ಅವ್ರ ಮಾವ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇರ್ತಾರೆ. ಅವ್ರಂತೂ ಕಾಲ್ ಪಿಕ್ ಮಾಡೋ ತರ ಇಲ್ಲ. ಇವ್ನಿಗಂತೂ ಪಾಪ ಬೆಳಗ್ಗೆಯಿಂದ ಸಂಜೆವರೆಗೂ ಆಲ್ಮೋಸ್ಟ್ ನೈಟೇ ಆಗ್ಬಿಟ್ಟಿರುತ್ತೆ. ಇನ್ನು ಏರ್ಪೋರ್ಟ್ ಅಲ್ಲೇ ಇರ್ತಾನೆ. ಇವ್ನಿಗೆ ಸಕ್ಕ ಟೆನ್ಷನ್ ಆಗ್ತಾ ಇರುತ್ತೆ. ಅದೇ ಟೈಮ್ಗೆ ಇವ್ರ ಮಾವ ಕೂಡ ಜಮ್ಮಂತ ಆಡಿದ್ದೆಲ್ಲ ಆದ್ಮೇಲೆ ಫೋನ್ ಅಲ್ಲಿ ಇವ್ನ ಫೋಟೋನ ಇಟ್ಕೊಂಡು ಎಲ್ಲೋದ ನಾನು ಅಳಿಯ ಅಂತ ಹೇಳ್ಬಿಟ್ಟು ಹುಡ್ಕೊಂಡ್ ಬರ್ತಾ ಇರ್ತಾರೆ. ಹೀರೋನ ಕೂಡ ನೋಡ್ಬಿಟ್ರು. ಹಂಗೋ ಹಿಂಗೋ ಥೈಲ್ಯಾಂಡ್ ಗೆ ಬಂದ್ಬಿಟ್ಟ ನನ್ನ ಅಳಿಯ. ಈ ಥೈಲ್ಯಾಂಡೇ ನನ್ಗೆ ಅತ್ತೆ ಮನೆ ತರನೋ, ಬರೋ ಹೋಗೋಣ ಅಂತ ಹೇಳ್ಬಿಟ್ಟು ಜಮ್ಮಂತ ಗಾಡಿಯಲ್ಲಿ ಕೂರ್ಸ್ಕೊಂಡು ಊರೆಲ್ಲ ಸುತ್ತಿಸ್ತಾರೆ. ಅಂತ ನೋಡಿದ್ರೆ ಫಸ್ಟ್ ಕರ್ಕೊಂಡೋಗಿ ಒಂದು ಪಾರ್ಟಿಯಲ್ಲಿ ಕೂರ್ಸಿರ್ತಾರೆ. ಈಗ ಜಾಗಕ್ಕೆ ರಾಬರಿ ಕೇಸ್ ನ ಹ್ಯಾಂಡಲ್ ಮಾಡ್ತಾ ಇದ್ದ ಪೊಲೀಸ್ ಬರ್ತಾನೆ. ಇವನನ್ನ ಆರ್ಪಿ ಅಂತ ಕರೆಯೋಣ. ಆರ್ಪಿ ಅಂದ್ರೆ ರಾಬರಿ ಪೊಲೀಸ್ ಅಂತ ಶಾರ್ಟ್ ಆಗಿರ್ಲಿ. ಅವ್ನ್ ಬಂದು ನಮ್ ಹೀರೋರ್ ಮಾವ ಹತ್ರ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾ ಇರ್ತಾನೆ. ಏನ್ ವಿಷಯ ಅಂತ ನೋಡಿದ್ರೆ, ಇವರಿಬ್ರು ಕ್ಲೋಸ್ ಫ್ರೆಂಡ್ಸ್. ಹೀರೋರ್ ಮಾವ ಕೂಡ ಆರ್ಪಿನ ಕರ್ಕೊಂಡ್ ಬಂದು ಹೀರೋಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಆದ್ರೆ ಹೀರೋಗೆ ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ಲ. ಅಷ್ಟೆಲ್ಲ ಅವ್ನಿಗೆ ತುಂಬಾನೇ ಫೋರ್ಸ್ ಮಾಡಿ ಕುಡಿ ಅಂತ ಹೇಳ್ತಾರೆ. ಇವ್ನ್ ಕೂಡ ಸರಿ ಮಾವ ಹೇಳ್ತಿದ್ದಾರೆ ಅಂತ ಕುಡ್ದವನು ಈಗ ತೂರಾಡ್ಕೊಂಡು ಬೀದಿಯಲ್ಲೆಲ್ಲ ಸುತ್ತಾ ಇರ್ತಾನೆ. ಹೆಂಗೋ ಬಂದು ಮನೆ ಸೇರಿರ್ತಾನೆ. ಈಗ ಬೆಳಗ್ಗೆ ಅವ್ರ ಮಾವ ಮನೇಲಿ ಎಚ್ಚರ ಆಗೋದು. ಯಾವಾಗೋ ಕುಡ್ದು ಅಭ್ಯಾಸ ಇಲ್ವೇನೋ ಪಾಪ. ಫುಲ್ ಹ್ಯಾಂಗ್ ಓವರ್ ಅಲ್ಲಿ ಹೋಗಿ ವಾಮಿಟ್ ಮಾಡ್ತಾ ಇರ್ತಾನೆ. ಈಗ ಹಂಗೆ ಮಿರರ್ ಅಲ್ಲಿ ನೋಡಿದ್ರೆ ಅವ್ರ ಮಾವ ಒಳ್ಳೆ ಗೋಡೆ ಗಂಟ್ಕೊಂಡಿರೋ ಅಲ್ಲಿ ತರ ಅಲ್ಲೇನೋ ಬಗ್ಗಿ ನೋಡ್ತಾ ಇರ್ತಾರೆ. ಇವ್ನ್ಗೆ ಅರ್ಥ ಆಗಲ್ಲ ಏನ್ ಈ ತರ ನೋಡ್ತಾ ಇದಾರೆ ಅಂತ. ಅವ್ರ ಮಾವನ ತಳ್ಬಿಟ್ಟು ಇವ್ನಲ್ಲಿರೋ ಹೋಲಲ್ಲಿ ಆ ಕಡೆ ನೋಡ್ತಾ ಇರ್ತಾನೆ. ಅದೇ ಟೈಮ್ ಅಲ್ಲಿ ಆ ಕಡೆಯಿಂದ ಒಂದು ಹುಡುಗಿ ಬಿಸಿನೀರ್ ಎತ್ತಿ ಮಕ್ಕ ಕೊಡದ್ ಬಿಡ್ತಾಳೆ. ಈಗ ಹಂಗೆ ಸ್ಟ್ರೇಟ್ ಆಗಿ ಇವ್ರ ಬಾತ್ರೂಮ್ ಒಳಗಡೆನೆ ಬರ್ತಾಳ ಅವಳು. ಹೀರೋಗೇನ್ ಅರ್ಥ ಆಗ್ತಿಲ್ಲ. ಪಾಪ ಸೈಡ್ ಅಲ್ಲಿ ಕೂತಿರ್ತಾನೆ. ಈ ಜಾಗದಲ್ಲಿ ಅವ್ರ ಮಾವ ಒಂದು ಪರ್ಫಾರ್ಮೆನ್ಸ್ ನ ಹಾಕ್ತಾರೆ ನೋಡು. ಚಿಚಿ, ಈ ತರ ಹುಡುಗಿ ಸ್ನಾನ ಮಾಡ್ತಾ ಇರೋದನ್ನೆಲ್ಲ ಬಗ್ ನೋಡ್ತಾ ಇದೀಯಾ, ಯಾರೋ ನಿಂಗೆ ಬುದ್ಧಿ ಕಳ್ಸಿದ್ದು ಅಂತ ಸರಿಯಾಗಿ ಬೈತಾ ಇರ್ತಾನೆ. ಆ ಹುಡುಗಿ ನಂಗೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಆಕ್ಚುಲಿ ಮನೆಗೆ ಓನರೇ ಆ ಹುಡುಗಿನೇ. ಈ ಹುಡುಗಿ ಹೆಸರು ಕ್ಯೂ ಅಂತ. ಹೇಳ್ಬೇಕಂದ್ರೆ ನಮ್ ಹೀರೋ ಅವ್ರ ಮಾವಾಗೆ ಆ ಹುಡುಗಿ ಮೇಲೆ ಲೈಟ್ ಆಗಿ ಒಂದು ಕ್ರಶ್. ಅದಾದ್ಮೇಲೆ ಅವ್ರ ಮಾವ ಹೀರೋನ ಕರ್ಕೊಂಡು ಊರ್ ಸುತ್ತಾಡಿಸ್ತಾ ಇರ್ತಾರೆ. ಇವ್ರು ಇಲ್ಲಿ ಜನಗಳ ಹತ್ರ ಮಾತಾಡೋದು ನಡ್ಕೊಳ್ಳೋ ರೀತಿ ನೋಡಿದ್ರೇನೆ ನಮ್ ಹೀರೋಗ್ ಅರ್ಥ ಆಗೋಯ್ತು. ಇವ್ರು ಡಿಟೆಕ್ಟಿವ್ ಅಲ್ಲ ಏನು ಅಲ್ಲ, ಸುಮ್ನೆ ಡಿಟೆಕ್ಟಿವ್ ಅಂತ ಹೇಳ್ಕೊಂಡು ಎಲ್ಲಾರನು ಯಾಮಾರಿಸ್ತಾ ಇದಾರೆ. ನಾನ್ ಇಲ್ಲಿದ್ರೆ ಸರಿ ಹೋಗೋದಿಲ್ಲಪ್ಪ, ಫಸ್ಟ್ ಹೋಗಿ ಊರ್ ಸೇರ್ಕೋಬೇಕು ಅಂತ ನೆಕ್ಸ್ಟ್ ಡೇ ಬೆಳಗ್ಗೆ ರೆಡಿ ಆಗ್ಬಿಟ್ಟಿರ್ತಾನೆ ಹೋಗೋದಕ್ಕೆ. ಆದ್ರೆ ಅವ್ರ ಮಾವ ಹೆಂಗೋ ಸಮಾಧಾನ ಮಾಡಿ ಅದು ಇದು ಅಂತ ಏನೋ ಹೇಳಿ ಅವ್ನ ಬ್ರೈನ್ ವಾಶ್ ಮಾಡಿ ಅಲ್ಲೇ ಇರ್ಸ್ಕೊಳ್ತಾರೆ. ಈಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಅವ್ರ ಮಾವ ಜಮ್ಮಂತ ಒಂದು ರಿಂಗ್ ನ ತಗೊಂಡು ಪಾರ್ಲರ್ ಅಲ್ಲಿ ಹೋಗಿ ಫೇಶಿಯಲ್ ಎಲ್ಲ ಮಾಡ್ಕೊಂತಾ ಇರ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ, ಆ ಕ್ಯೂನ ಲೇಡಿಗೆ ಇವತ್ತು ಬರ್ಡೇ. ಸೊ ಅವಳಿಗೆ ಗಿಫ್ಟ್ ಕೊಟ್ಟು ವಿಶ್ ಮಾಡ್ಬೇಕು ಅಂತ ಸ್ಮಾರ್ಟ್ ಆಗಿ ರೆಡಿ ಆಗಕ್ಕೆ ಪಾರ್ಲರ್ ಗೆ ಬಂದಿರ್ತಾರೆ. ಇನ್ನೊಂದ್ ಕಡೆ ಹೀರೋ ನಾನು ಹೊರಗಡೆ ಒಂದ್ ರೌಂಡ್ ಹೋಗಿ ಬರ್ತೀನಿ ಅಂತ ಹೋಗಿರ್ತಾನೆ. ಆ ಟೈಮ್ ಅಲ್ಲಿ ಹೀರೋರ್ ಮಾವಾಗ ಯಾರೊಬ್ರು ಕಾಲ್ ಮಾಡ್ತಾರೆ. ಯಾರು ಅಂತ ಗೊತ್ತಿಲ್ಲ. ಅವ್ರೇನ್ ಹೇಳ್ತಾರಂದ್ರೆ, ಈ ಮೊನ್ನೆ ಒಬ್ಬ ಸತ್ತೋದ ಅಲ್ವಾ, ಅಟ್ಯಾಕ್ ಮಾಡಿದ್ ವೆಪನ್ ಮೇಲೆ ನಿನ್ ಕೈ ಹೆಚ್ಚಿತ್ತಂತೆ ಕಣೋ, ಪೊಲೀಸರು ನಿನ್ನೆ ಹಿಡಿಯಕ್ ಬರ್ತಿದಾರೆ, ಎಲ್ಲ ರೌಂಡ್ ಅಪ್ ಮಾಡ್ಬಿಟ್ರು, ಅಲ್ಲಿಂದ ಓಡೋಗೋ ಅಂತ ಹೇಳ್ತಾನೆ. ನೋಡಿ, ಇವನ್ ಕೂಡ ಕತ್ತಗಾಕೊಂಡ್ರೆ ಬಟ್ಟೆನ್ ಕೂಡ ಬಿಚ್ಚಿಲ್ಲ, ಎದ್ದು ಬಿದ್ದು ಅಲ್ಲಿಂದ ಓಡಕ್ಕೆ ಶುರು ಮಾಡ್ಬಿಡ್ತಾನೆ. ಪೊಲೀಸ್ ಬೆಟಾಲಿಯನ್ ಇವ್ರನ್ನ ಓಡಿಸ್ತಾ ಇರುತ್ತೆ. ಅಯ್ಯೋ ಯಾವ ಕಡೆ ಓಡೋದು ಅಂತ ಓಡ್ತಾ ಇರ್ಬೇಕಾದ್ರೆ ಇನ್ನೊಂದ್ ಕಡೆ ಆ ಮರ್ಡರ್ ಕೇಸ್ ನ ಸಾಲ್ವ್ ಮಾಡಕ್ಕೆ ಒಬ್ಬ ಪೊಲೀಸ್ ಇದ್ನಲ್ಲ ಅವನ್ನ ತೋರಿಸ್ತಾರೆ. ಇವನನ್ನ MP
ಅಂತ ಕರೆಯೋಣ. MP ಅಂದ್ರೆ ಮರ್ಡರ್ ಟೀಮ್ ಪೊಲೀಸ್ ಅಂತ, ಸೊ ಶಾರ್ಟ್ ಆಗಿರ್ಲಿ, ಸೊ MP ಅಂತ ಕರೆಯೋಣ. ಅವನು ಯಾವಾಗ ಮಾವ ಈ ಕಡೆ ಬರ್ತಾನೋ ಅವ್ರನ್ನ ಕ್ಯಾಚ್ ಹಾಕೊಳ್ಳೋಣ ಅಂತ ರೆಡಿ ಆಗಿರ್ತಾನೆ. ದೂರದಲ್ಲಿ ಅವ್ನು ಬರ್ತಾ ಇರೋದನ್ನ ನೋಡ್ಬಿಟ್ಟು ಬೇಡ ಸೂಪರ್ ಆಗಿ ಹೀರೋ ತರ ಚೇಸ್ ಮಾಡ್ಕೊಂಡು ಹೋಗಿ ಹಿಡಿಯೋಣ ಅಂತ ಇವ್ ನಂಗೆ ಅವ್ರ ಮಾವ ಅವ್ರ ಆಪೋಸಿಟ್ ಅಲ್ಲೇ ಹೀರೋ ರೇಂಜ್ ಗೆ ಓಡೋಗ್ತಾ ಇದೀನಿ ಅನ್ನೋ ಹೆಸರಲ್ಲಿ ಓಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಹೀರೋ ಅಡ್ಡ ಬಂದವನು ಅವ್ನ್ ಕಾಲ್ಗೆ ಒಂದು ಕೊಡ್ತಾನೆ ನೋಡಿ. ಇವ್ ನಂಗೆ ಹೇರ್ ಅಲ್ಲೇ ಫ್ಲೈ ಮಾಡ್ಕೊಂಡು ಅವ್ರ ಮಾವನ್ ಕೂಡ ದಾಟ್ಕೊಂಡು ಹೋಗಿ ಮುಕ್ಕರ್ಸ್ಕೊಂಡ್ ಮುಂದಕ್ಕೆ ಬೀಳ್ತಾನೆ. ಅಷ್ಟೇ ಇವ್ನ್ ಬಿದ್ದಿದ್ ಫೋರ್ಸ್ಗೆ ಪೊಲೀಸರೆಲ್ಲ ಡೈವರ್ಟ್ ಆಗ್ಬಿಟ್ರು. ಅಯ್ಯೋ ಸರ್ಗ್ ಏನಾಯ್ತು ಅಂತ ಎಲ್ಲಾರು ಇವ್ನ ಬಂದ್ ನೋಡೋ ಟೈಮ್ ಅಲ್ಲಿ ನಮ್ ಹೀರೋರ್ ಮಾವ ಇದಕ್ ಮೇಲೆ ಇಲ್ಲಿದ್ರೆ ಸರಿ ಹೋಗಲ್ಲ ಕಣ, ಬಾರ ಇಲ್ಲಿಂದ ಓಡೋಟೋಗೋಣ ಅಂತ ಹೀರೋನ ಕರ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಎಲ್ಲೋ ಹೋಗಿ ಒಂದ್ ಜಾಗದಲ್ಲಿ ಬಚ್ಚಿಟ್ಕೊಂಡಿರ್ತಾರೆ. ಹೀರೋಗೆ ಏನ್ ಅರ್ಥ ಆಗ್ತಾ ಇಲ್ಲ ಏನ್ ನಡೀತಿದೆ ಅಂತ. ಯೋ ಮಾಮ ಏನ್ ಕೆಲಸ ಮಾಡಿಟ್ಬಿಟ್ಟು ಬಂದಿದ್ಯಾ, ಏನಕ್ಕೆ ಪೊಲೀಸರೆಲ್ಲ ಓಡಿಸ್ತಿದ್ದಾರೆ, ಏನೋ ನಡೀತಾ ಇದೆ ಅಂತ ಕೇಳಿದ್ರೆ ಅವ್ರ ಮಾವ ಶಾಕ್ ಅಲ್ಲಿ ಇರ್ತಾರಲ್ಲ, ಅವ್ರ ಬಾಯ ತೆಗಿತಾ ಇಲ್ಲ. ಇವನಿಗೆ ಟೆನ್ಷನ್ ಆಗ್ಬಿಟ್ಟು ಬಾಯ ಬಿಡ್ತೀಯಾ ಇಲ್ವಂದ್ಬಿಟ್ಟು ಕೆನ್ನೆಗೆ ಒಂದು ಕೊಡ್ತಾನೆ. ಈಗ ಅವ್ರ ಮಾವ ಸ್ವಲ್ಪ ನಾರ್ಮಲ್ ಆಗೋದು. ಏಯ್ ಮಚ್ಚು ಮಾತಾಡ್ತಾ ಇರುವಾಗ ಸೆಂಟ್ರಲ್ ಏನಾದ್ರು ನನ್ನ ಹೊಡೆದ ಅಂದಾಗ ಇಲ್ಲ ನಾನ್ ಹೊಡೆದಿಲ್ಲಪ್ಪ, ನಾನೇನಕ್ ನಿಮ್ನ ಹೊಡಿಲಿ ಅಂತಾನೆ. ಸರಿ ಏನಾಯ್ತು, ಏನಕ್ ಪೊಲೀಸರೆಲ್ಲ ನಮ್ನ ಓಡಿಸ್ಕೊಂಡ್ ಬರ್ತಿದ್ದಾರೆ ಅಂದಾಗ ಇವ್ರ ಮಾವ ಕೂಡ ನನ್ಗೇನು ಗೊತ್ತಿಲ್ಲ ಕಣೋ, ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ನನ್ ಫ್ರೆಂಡ್ RP ನ ಮೀಟ್ ಮಾಡ್ಬೇಕು ಅಂತ ಮಾತಾಡ್ಕೊಳ್ತಾರೆ. ಇದೇ ಟೈಮ್ ಅಲ್ಲಿ ಇನ್ನೊಂದ್ ಕಡೆ RP ಕೇಳ್ತಾ ಇರ್ತಾರೆ, ಈ ಕೇಸಲ್ಲಿ ಏನಕ್ ನನ್ನ ಫ್ರೆಂಡ್ ನ ಇನ್ವಾಲ್ವ್ ಮಾಡ್ತಾ ಇದ್ದೀರಾ, ಅವ್ನೇನ್ ಮಾಡ್ದ ಅಂದಾಗ MP ಈಗ ಒಂದು ಎಕ್ಸ್ಪ್ಲನೇಷನ್ ನ ಕೊಡ್ತಾರೆ. ಕೊಲೆ ನಡೆದಿರೋದು 15ನೇ ತಾರೀಕು, ಅದು ರಾತ್ರಿ 11 ಗಂಟೆಯಿಂದ 1 ಗಂಟೆ ಒಳಗಡೆನೆ ನಡೆದಿರೋದು. ಆ ಮನೆಗಿರೋದೇ ಒಂದೇ ಒಂದು ಎಂಟ್ರೆನ್ಸ್, ಅದ್ರೊಳ ಮನೆ ಸುತ್ತ 4 CCTV ಕ್ಯಾಮೆರಾ ಇದೆ. ಅದನ್ನ ಚೆಕ್ ಮಾಡಿದ್ರಲ್ಲಿ ಆ ಮನೆ ಒಳಗಡೆ ಆ ಟೈಮ್ ಅಲ್ಲಿ ಹೋಗಿ ಬಂದಿರೋದಂದ್ರೆ ಈ ಹೀರೋರ್ ಮಾವ ಒಬ್ರೆ. ಅಷ್ಟೇ ಅಲ್ಲ, ಆ ಕೊಲೆ ನಡೆದಿರೋ ಆಯುಧದ ಮೇಲೆ ಅವ್ರ ಮಾವ ಫಿಂಗರ್ ಪ್ರಿಂಟ್ಸ್ ಕೂಡ ಸಿಕ್ಕಿದೆ. ಸೊ ಅವನೇ ಆ ಗೋಲ್ಡ್ ನೆಲ್ಲ ಕಳ್ತನ ಮಾಡಿರೋದು ಪ್ಲಸ್ ಆ ಕೊಲೆ ಕೂಡ ಮಾಡಿರೋದು ಅಂತ ಹೇಳ್ತಾರೆ. ಈ ತರ ಮಾತಾಡ್ತಾ ಇರ್ಬೇಕಾದ್ರೇನೆ RP ಗೆ ಹೀರೋರ್ ಮಾವ ಕಾಲ್ ಮಾಡ್ಬಿಡ್ತಾರೆ. ಇವನು ಸ್ಪೀಕರ್ ಅಲ್ಲಿ ಹಾಕ್ಬಿಟ್ಟು ಎಲ್ಲಿದ್ಯಾ ಏನು ಅಂತ ಕೇಳ್ತಾನೆ. ಅಂತ ನೋಡಿದ್ರೆ ಏಯ್ ನೀನೆಲ್ಲ ನನಗ್ ಫ್ರೆಂಡ್ ಏನೋ, ಇನ್ನೊಂದ್ಸತಿ ನಿನ್ ಮುಖ ನನಗ್ ತೋರ್ಸ್ಬೇಡ, ಮರ್ಯಾದೆಗೆ ಅಮೆರಿಕಾಗೋ ಜಪಾನ್ಗೋ ಎಲ್ಲೋ ಹೋಗ್ ಸಾಯಿ ಅಂತ ಹೇಳ್ಬಿಟ್ಟು ಫೋನ್ ನ ಕಟ್ ಮಾಡ್ಬಿಡ್ತಾನೆ. ಆ ಪೊಲೀಸ್ ಹಂಗೆ ಗುರಾಯಿಸ್ಕೊಂಡ್ ನೋಡ್ತಾನೆ. ಕಾಲ್ ಅಟೆಂಡ್ ಮಾಡ್ಬಿಟ್ಟು ಫಸ್ಟ್ ಅವ್ನ್ ಎಲ್ಲಿದ್ದಾನೆ ಅಂತ ಕೇಳ್ದಿರಾ ಅವ್ನ್ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಐಡಿಯಾ ಕೊಡ್ತಾ ಇದೆ ಅಂತ ಗುರಾಯಿಸ್ಕೊಂಡ್ ನೋಡ್ತಾರೆ. ಈಗ ಇನ್ನೊಂದ್ ಕಡೆ ಹೀರೋ ಮತ್ತೆ ಹೀರೋರ್ ಮಾವ ಇಬ್ರು ಮಾತಾಡ್ತಾ ಇರ್ತಾರೆ. ನೆಕ್ಸ್ಟ್ ಏನ್ ಮಾಡೋದು ಗೊತ್ತಾಗ್ತಾ ಇಲ್ವ ಅಂತ ಮಾತಾಡ್ಕೊಳ್ತಾ ಇರ್ಬೇಕಾದ್ರೇನೆ ಎರಡ್ ಕಡೆಯಿಂದನೂ ಬಂದು ಅವ್ರನ್ನ ಕವರ್ ಅಪ್ ಮಾಡ್ಬಿಟ್ರು. ಒಂದ್ ಕಡೆ ನೋಡಿದ್ರೆ ನೀರಾನೆ ಸೈಜ್ ಅಲ್ಲಿ ಒಬ್ಬ ಇರ್ತಾನೆ, ಇನ್ನೊಂದ್ ಕಡೆ ನೋಡಿದ್ರೆ ಸೋಡಾ ಬುಡ್ಡಿ ಒಬ್ಬ, ಸ್ಪಾಂಜ್ ಹೆಡ್ ಅವನೊಬ್ಬ, ಇಬ್ರು ರೋಡ್ ನ ಬ್ಲಾಕ್ ಮಾಡ್ಬಿಟ್ಟಿರ್ತಾರೆ. ಇದು ಯಾವ ಗ್ರೂಪ್ ಅಂತ ಗೊತ್ತಾಗ್ತಾ ಇಲ್ಲ. ಬಂದವರು ಇವ್ರನ್ನ ಬೆದರ್ಸಿಲಿಂದ ಕರ್ಕೊಂಡ್ ಹೋಗ್ಬೇಕು ಅಂತ ನೋಡಿದ್ರೆ ಹೀರೋರ್ ಮಾವ ಕುಂಫು ಕರಾಟೆ ಎಲ್ಲ ಮಾಡ್ತೀನಿ ಅನ್ನೋ ಹೆಸರಲ್ಲಿ ಒಂದ್ 4 ಏಟ್ನ ಹಾಕ್ತಾರೆ. ಆದ್ರೆ ಆನೆ ಮರಿ ಸೈಜ್ ಅಲ್ಲಿ ಇರೋನು ಬಲ್ಕಾಗ್ ಬಾಚ್ಕೊಂಡು ಹೋಗ್ತಾನೆ. ಈಗ ಇಬ್ರು ಕರ್ಕೊಂಡೋಗಿ ಕಟ್ಟಾಕಿರ್ತಾರೆ. ಇವ್ರೀಗ ಮಾತಾಡೋದ್ರಲ್ಲೇ ಗೊತ್ತಾಗೋದು ಇವ್ರು ಬೇರೆ ಯಾರೋ ಅಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಕಳ್ತನ ಮಾಡಿರ್ತಾರೆ ಒಂದ್ 5 ಜನ ಅಂತ ಹೇಳಿದ್ವಲ್ಲ, ಅದ್ರಲ್ಲಿ ಒಬ್ಬ ಸತ್ತೋಗಿರ್ತಾನೆ. ಇನ್ 3 ಜನ ಇವ್ರೆ, ಇನ್ನೊಬ್ಬ ಎಲ್ಲೋದ ಅಂತ ಗೊತ್ತಿಲ್ಲ, ಮುಂದಕ್ ನೋಡೋಣ. ಈಗ ಇವ್ರೇನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ನಮ್ ಹೀರೋನ ಮತ್ತೆ ಮಾವನ ಆ ಗೋಲ್ಡ್ ನ ಇವರೇ ಕಳ್ತನ ಮಾಡ್ಕೊಂಡು ಹೋಗಿರೋದು ಅಂತ ಇವ್ರನ್ನ ವಿಚಾರಣೆ ಮಾಡ್ತಾ ಇರೋದು. ಆ ಗೋಲ್ಡ್ ನ ನೀವೇ ಕಳ್ತನ ಮಾಡ್ಕೊಂಡು ಹೋಗಿರೋದು, ಮರ್ಯಾದಾಗ ನಿಜ ಹೇಳಿ ಎಲ್ಲಿಟ್ಟಿದ್ದೀರಾ ಅಂತ ಕೇಳ್ತಾ ಇರ್ತಾರೆ. ಆದ್ರೆ ಹೀರೋರ್ ಮಾವ ಸ್ವಲ್ಪ ಸ್ಮಾರ್ಟ್ ಆಗಿ ಯೋಚನೆ ಮಾಡಿ ನಾನಲ್ಲ ಅಂದ್ರೆ ಇವ್ರು ನಂಬಲ್ಲ, ಸರಿ ಯಾವ್ದೋ ಒಂದು ಪ್ಲೇಸ್ ನ ಹೇಳೋಣ ಅಂತ ಸುಳ್ಳಾಗಿರೋ ಒಂದು ಜಾಗನ ಹೇಳ್ತಾರೆ. ಅದಾದ್ಮೇಲೆ ಈ ಆನೆ ಮರಿನ ಇವ್ರಿಗೆ ಕಾವಲಿಗೆ ಬಿಟ್ಬಿಟ್ಟು ಆ ಇನ್ನಿಬ್ರು ಆ ಗೋಲ್ಡ್ ಇರೋ ಜಾಗಕ್ಕೆ ಹೋಗ್ತಾರೆ. ಆದ್ರೆ ಈ ಗ್ಯಾಪ್ ನ ಯೂಸ್ ಮಾಡಿ ಹೀರೋರ್ ಮಾವ ಕೆಳಗಡೆ ಬಿದ್ದಿರೋ ಒಂದು ಕಂಬಿನ ಕಾಲಲ್ಲಿ ಅದನ್ನ ಹೆಂಗೋ ಫೋಲ್ಡ್ ಮಾಡಿ ನಮ್ ಹೀರೋವರೆಗೂ ಕಾಲ್ನ ಅನ್ಸಿ ಅವ್ನ ಕೈಗೆ ಹಾಕಿರೋ ಹ್ಯಾಂಡ್ ಕಫ್ ನ ಬಿಚ್ಚಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅದು ನಾರ್ಮಲ್ ಆಗಲ್ಲ, ಒಂದ್ ಕಾಲಲ್ಲಿ ಬಿಚ್ತಾ ಇದ್ರೆ ಪಾಪ ಇನ್ನೊಂದ್ ಕಾಲಲ್ಲಿ ಲೆಗ್ ಫೇಶಿಯಲ್ ಮಾಡ್ತಾ ಇರ್ತಾರೆ ಅವ್ನ ಮಕ್ಕಕ್ಕೆ. ಅವ್ನ ಮುಖ ನೋಡಕ್ಕೆ ಆಗ್ತಾ ಇಲ್ಲ. ಇಷ್ಟೆಲ್ಲ ಇವ್ರು ಇಲ್ಲಿ ಮಾಡ್ತಾ ಇದ್ರೆ ಆ ಆನೆ ಮರಿ ಮಾತ್ರ ಆ ಕಡೆ ತಿರ್ಕೊಂಡು ಜಮ್ ಅಂತ ತಿಂತಾ ಇರ್ತಾನೆ. ಇವ್ರು ಹೆಂಗೋ ಅಲ್ಲಿಂದ ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡೋ ಅಷ್ಟರಲ್ಲಿ ಆ ಗುಂಡ ನೋಡ್ಬಿಡ್ತಾನೆ. ಆಮೇಲೆ ಓದೋರು ಪಾಪ ಆ ಗುಂಡನ್ಗೆ ಓದಿ ಬಾರ ಜಾಗದಲ್ಲಿ ಓದ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಈಗ ಇವ್ರಿಂದ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಎಲ್ಲಿ ನೋಡಿದ್ರು ನ್ಯೂಸ್ ಅಲ್ಲಿ ಹೀರೋ ಫೋಟೋ ಮತ್ತೆ ಹೀರೋರ್ ಮಾವ ಫೋಟೋನ ಹಾಕ್ಬಿಟ್ಟು ವಾಂಟೆಡ್ ಅಂತ ನ್ಯೂಸ್ ಓಡ್ತಾ ಇರುತ್ತೆ. ಅಷ್ಟೆಲ್ಲ ಇವ್ರೆಲ್ಲದು ಕಾಣಿಸಿದ್ರೆ ಪೊಲೀಸ್ ಸ್ಟೇಷನ್ ಇನ್ಫಾರ್ಮೇಶನ್ ಕೊಡಿ ಅಂತ ಬೇರೆ ಹೇಳ್ತಾ ಇರ್ತಾರೆ. ಇದನ್ನ ನೋಡಿ ಹೀರೋ ಟೆನ್ಷನ್ ಆಗ್ಬಿಡುತ್ತೆ. ಅವ್ರ ಮಾವ ಕೂಡ ಹೀರೋ ಅವ್ನ್ ಫೋನ್ ಮಾಡ್ತೀನಿ ಅಂತ ಹೇಳಿ ಅವ್ರ ಫ್ರೆಂಡ್ RP ಗೆ ಕಾಲ್ ಮಾಡ್ತಾನೆ. ಏನೋ ನಡೀತಾ ಇದೆ, ಯಾಕೋ ನಮ್ ಫೋಟೋ ನ್ಯೂಸ್ ಅಲ್ಲಿ ಹಾಕ್ತಾ ಇದ್ದೀರಾ, ನನ್ನನ್ ಯಾಕೋ ಈ ತರ ಓಡಿಸ್ತಾ ಇದ್ದೀರಾ, ನೀನು ಕ್ಯೂ ಮನೆಗ್ ಬಾರೋ ಅಲ್ಲಿ ಬಂದ್ ನನ್ನ ಮೀಟ್ ಮಾಡು ಅಂತ ಹೇಳಿ ಅವ್ನ ಮನೆಗೆ ಹೋಗ್ತಾನೆ. ಅದು ಅವ್ನ ಮುಖ ನೋಡಿದ್ರೆ ಪ್ರಾಬ್ಲಮ್ ಅಂತ ಕಪ್ಪೆ ತರ ತಲೆ ಮೇಲೆ ಒಂದು ಬಟ್ಟೆ ಹಾಕೊಂಡು ಮನೆ ಒಳಗಡೆ ಹೋಗ್ತಾನೆ. ಯಾರ್ ಹೆಂಗೋದ್ರೆ ಏನು, ಇವತ್ ನನ್ ಗರ್ಲ್ ಫ್ರೆಂಡ್ ಗೆ ಬರ್ಡೇ, ಅವಳಿಗೆ ಗಿಫ್ಟ್ ಕೊಡ್ಲೇಬೇಕು ಅಂತ ಅವ್ನ್ ಗಿಫ್ಟ್ ಆಗಿ ತಗೊಂಡಿರ್ತಾನಲ್ಲ ಒಂದು ಚೈನ್ ನ ಕೊಡ್ತಾನೆ. ಹ್ಯಾಪಿ ಬರ್ಡೇ ಬೇರೆ ಹೇಳ್ತಾನೆ. ಪೊಲೀಸ್ ಅವ್ರು ಬಂದ್ರೆ ಅಷ್ಟೇ ಕತೆ ಅಂತ ಇನ್ನೂ ಗೊತ್ತಿಲ್ಲ, ಇನ್ನು ಬರ್ಡೇ ವಿಶಸ್ ಮಾಡ್ಕೊಂಡಿದ್ದಾನೆ. ಅದಾದ್ಮೇಲೆ ಇವ್ರು ಮಾತಾಡ್ತಾ ಇರ್ಬೇಕಾದ್ರೆ ಕಾಲಿಂಗ್ ಬಿಲ್ ಪ್ರೆಸ್ ಮಾಡೋ ಸೌಂಡ್ ಬರುತ್ತೆ. ಅಯ್ಯೋ ಯಾರ್ ಬಂದ್ರು ಅಂತ ಹೇಳಿ ಭಯ ಪಟ್ಟೋರು ಹೀರೋ ಮತ್ತೆ ಅವ್ರ ಮಾವ ಇಬ್ರು ಮೇಲೆ ಓಡೋಗಿ ಬಚ್ಚಿಟ್ಕೊಳ್ತಾರೆ. ಈಗ ಡೋರ್ ಓಪನ್ ಮಾಡದೆ ಬಂದಿರೋದು ಆ ಆನೆ ಮರಿ ಗ್ಯಾಂಗು. ಬಂದವರು ಹೀರೋ ಬಗ್ಗೆ ವಿಚಾರಣೆ ಮಾಡ್ತಾ ಇರ್ತಾರೆ. ಬಟ್ ಇವಳಿಲ್ಲ ನನಗೆ ಗೊತ್ತಿಲ್ಲ ಅಂತಾಳೆ. ಅದೇ ಟೈಮ್ ಅಲ್ಲಿ RP ಕೂಡ ಅದೇ ಜಾಗಕ್ಕೆ ಬಂದ್ಬಿಡ್ತಾರೆ. ಈಗ ಕಾಲಿಂಗ್ ಬೆಲ್ ಪ್ರೆಸ್ ಮಾಡಿದ ಸೌಂಡ್ ಕೇಳಿದ ತಕ್ಷಣ ಈ 3 ಜನ ಓಡೋಗಿ ಮತ್ತೆ ಮೇಲೆ ಬಚ್ಚಿಟ್ಕೊಳ್ತಾರೆ. ಅವ್ನು ಕೂಡ ಒಳಗಡೆ ಬರ್ತಾನೆ. ಈಗ RP ಒಳಗಡೆ ಬಂದು ವಿಚಾರಣೆ ಮಾಡ್ತಾ ಇರುವಾಗ ಮತ್ತೆ ಕಾಲಿಂಗ್ ಬೆಲ್ ಸೌಂಡ್. ಅಯ್ಯೋ ಈ ಸತಿ ಯಾರು ಬಂದಿರೋದು ಅಂತ ಸ್ಲೋ ಡೋರ್ ನ ಓಪನ್ ಮಾಡಿ ನೋಡಿದ್ರೆ ಬಂದಿರೋದು MP. ಇವನ್ಗೆ ಇವಳ ಮೇಲೆ ಒಂದು ಕಣ್ಣು ಅಂತ ಕಾಣಿಸುತ್ತೆ. ಬರ್ಡೇ ವಿಶ್ ಮಾಡೋದಕ್ಕೆ ಕೇಕ್ ಎಲ್ಲ ಬೇರೆ ತಂದಿರ್ತಾನೆ. ಅವನು ಮತ್ತೆ ಅವ್ನ ಅಸಿಸ್ಟೆಂಟ್ ಇಬ್ರು ಬಂದಿರ್ತಾರೆ. ಈಗ ಮೇಲೆ ನೋಡಿದ್ರೆ RP ಬಚ್ಚಿಟ್ಕೊಳ್ಳಕ್ಕೆ ಕಬರ್ಡ್ ನ ತೆಗೆದ್ರೆ ಒಂದು ಕಬರ್ಡ್ ಅಲ್ಲಿ ಇವ್ರು ಬಚ್ಚಿಟ್ಕೊಂಡಿರ್ತಾರೆ, ಇನ್ನೊಂದು ಕಬರ್ಡ್ ಒಳಗಡೆ ಆ 3 ಜನ ಬಚ್ಚಿಟ್ಕೊಂಡಿರ್ತಾರೆ. ಎಲ್ಲ ಎಂಗೇಜ್ ಆಗಿದ್ಯಲ್ವಾ, ನಾನೆಲ್ಲೋ ಬಚ್ಚಿಟ್ಕೊಳ್ಳೋದು ಅಂತ ಸ್ವಲ್ಪ ಜೋರಾಗಿ ಮಾತಾಡ್ಬಿಡ್ತಾರ. ಈ ಸೌಂಡ್ ಕೆಳಗಡೆ ಇರೋ MP ಗೆ ಕೇಳಿಸ್ಬಿಡುತ್ತೆ. ಏನೋ ಸೌಂಡ್ ಬರ್ತಿದೆಲ್ಲ ಅಂತ ಅವನು ಮತ್ತೆ ಅವ್ನ ಅಸಿಸ್ಟೆಂಟ್ ಮೇಲೆನೆ ಬಂದ್ಬಿಡ್ತಾರೆ. ರೂಮಿಗೆ ಬಂದಿದ ತಕ್ಷಣ ಆ ಸೋಡಾ ಬುಡ್ಡಿಗೆ ಪಾಪ ಬಚ್ಚಿಟ್ಕೊಳ್ಳಕ್ಕೆ ಜಾಗ ಇಲ್ಲ. ಅವನಂಗೆ ದಿಕ್ ನೋಡ್ಕೊಂಡಿರ್ತಾನೆ. ಸರಿ ಏನೋ ಸೌಂಡ್ ಬಂತಲ್ಲ ಅಂತ ಈ MP ಒಂದು ಕಬರ್ಡ್ ನ ತೆಗೆಯಕ್ ಹೋಗ್ತಾನೆ, ಅವ್ನ ಅಸಿಸ್ಟೆಂಟ್ ಒಂದು ಕಬರ್ಡ್ ನ ತೆಗೆಯಕ್ ಹೋಗ್ತಾನೆ. ಈಗ MP ತೆಗ್ದಿದ್ ಕಬರ್ಡ್ ಒಳಗಡೆನೆ RP ಮತ್ತೆ ಡುಮ್ಮ ಬಚ್ಚಿಟ್ಕೊಂಡಿರೋದು. ಈಗ MP ನೋಡ್ಬಿಟ್ನಲ್ಲ, ಇವನ್
ಜೈಲ್ನಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೋ ಅಂತ ಹ್ಯಾಪಿ ಬರ್ತ್ಡೇ ಟು ಯು ಅಂತ ಸಾಂಗ್ ನ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಹೀಗಾಗಿ ಕಬರ್ಡ್ ಇಂದ ಹೊರಗಡೆ ಬರೋ ಅವ್ರು ಕೂಡ ಎಲ್ಲ ಇವಳಿಗೆ ಫ್ರೆಂಡ್ಸ್ ತರ ಅವಳಿಗೆ ವಿಶ್ ಮಾಡಕ್ಕೆ ಸರ್ಪ್ರೈಸ್ ಕೊಡಕ್ ಬಂದಿದ್ದಾರೆ ಅನ್ನೋ ಸೀನ್ ನ ಕ್ರಿಯೇಟ್ ಮಾಡ್ಬಿಡ್ತಾರೆ. ಆ ಕಡೆ ಅಸಿಸ್ಟೆಂಟ್ ಕಬರ್ಡ್ ನ ತೆಗ್ದಲ್ಲ ಯಾರಿದ್ದಾರೆ ಒಳಗಡೆ ಅಂತ ಕೇಳಿದ್ರೆ ಯಾರು ಇಲ್ಲ ಅಂತ ಹೇಳಿ ಕಬರ್ಡ್ ನ ಕ್ಲೋಸ್ ಮಾಡ್ತಾನೆ. ಹೇಳ್ಬೇಕಂದ್ರೆ ಅದೇ ಕಬರ್ಡ್ ಒಳಗಡೆ ಹೀರೋ ಮತ್ತೆ ಅವ್ರ ಮಾವ ಇರೋದು, ಅದ್ರಿಂದ ತೋರ್ಸ್ಕೊಡೋದಿಲ್ಲ. ಈಗ್ಲೇ ಒಂದು ವಿಷಯ ಗೊತ್ತಾಗೋದು, ಕಳ್ತನ ಮಾಡಿರೋ 4 ಜನದಲ್ಲಿ ಒಬ್ಬ ಯಾರು ಅಂತ ಗೊತ್ತಿಲ್ಲ ಅನ್ವಲ್ಲ, ಅವ್ನು ಬೇರೆ ಯಾರು ಅಲ್ಲ, ಈ MP ಅವ್ರ ಅಸಿಸ್ಟೆಂಟ್. ಈಗ ಕಬರ್ಡ್ ಓಪನ್ ಮಾಡ್ದಲ್ಲ ಅವನೇ. ಈಗ ಸೆಲೆಬ್ರೇಷನ್ ಎಲ್ಲ ಆಯ್ತು ಅಂತ ಅವ್ರಿಂದ ಹೊರಟೋಗ್ತಾರೆ. ಆಮೇಲೆ RP ಹೀರೋ ಮಾವ ಹತ್ರ ಮಾತಾಡ್ತಾನೆ. ಇದಕ್ ಮೇಲೆ ನಾನು ಏನು ಮಾಡಕ್ಕಾಗಲ್ಲ ಕಣೋ, ಕೇಸ್ ತುಂಬಾ ಮುಂದಕ್ಕೆ ಕೊಟ್ಟೋಗಿದೆ, ತಗೋ ನೀವ್ ಇಲ್ಲಿಂದ ಎಸ್ಕೇಪ್ ಆಗಕ್ಕೆ ಪೋರ್ಟ್ ಟಿಕೆಟ್ ಎಲ್ಲ ಇಲ್ಲಿದೆ, ಅಷ್ಟೇ ಅಲ್ಲ ಈ ಕೇಸ್ಗೆ ಸಂಬಂಧಪಟ್ಟಿರೋ ಫೈಲು ನಾನು ತಂದಿದ್ದೀನಿ, ಇದಕ್ ಮೇಲೆ ನೀವೇನಾದ್ರೂ ಮಾಡ್ಕೊಳ್ಳಿ ಅಂತ ಅವ್ರಿಗೆ ಅದನ್ನ ಕೊಟ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಇನ್ನೊಂದ್ ಕಡೆ ಹೀರೋ ಮತ್ತೆ ಅವ್ರ ಮಾವ ಇಬ್ರು ಬೋಟ್ ಹತ್ತಕ್ಕೆ ಅಂತ ಜಾಗದಲ್ಲಿ ಬಂದಿರ್ತಾರೆ. ಆ ಗ್ಯಾಪ್ ಅಲ್ಲಿ ನಮ್ ಹೀರೋ ಆ ಫೈಲ್ ಎಲ್ಲ ಓದ್ಬಿಟ್ಟು ಏನೋ ನಿನಗೂ ಆ ಕೊಲೆಗೂ ಏನು ಸಂಬಂಧ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ, ಮತ್ತೇನಕ್ಕೋ ರಾತ್ರಿ ಮನೆಗೆ ಹೋದೆ ಅಂದಾಗ ಹೀರೋ ಅವ್ರ ಮಾವ ಈಗ ಒಂದು ಫ್ಲಾಶ್ ಬ್ಯಾಕ್ ನ ಹೇಳ್ತಾರೆ. ಇವ್ರು ಆಸ್ ಯೂಶುವಲ್ ಕ್ಲಬ್ ಅಲ್ಲಿ ಕುತ್ಕೊಂಡು ಕಾರ್ಡ್ಸ್ ಆಡ್ತಾ ಇರ್ಬೇಕಾದ್ರೆ ಯಾರೋ ಇವ್ನಿಗೆ ಕಾಲ್ ಮಾಡಿರ್ತಾರೆ. ಇತ್ರೀಗ ನನ್ಗೆ ಹೇಳೋ ಅಡ್ರೆಸ್ಗೆ ನೀನ್ ಹೋಗಿ ಅವ್ರು ಕೊಡೋ ಪಾರ್ಸಲ್ ನ ಒಂದತ್ರ ಡೆಲಿವರಿ ಮಾಡಿದ್ರೆ ಸಾಕು, ನಿನ್ಗೆ ತುಂಬಾ ದುಡ್ಡು ಸಿಗುತ್ತೆ ಅಂತ ಹೇಳಿದ್ಮೇಲೆ ಸಿಗೋ ಕೆಲ್ಸ ಎಲ್ಲ ಮಾಡ್ತಾರಲ್ಲ ಇವ್ರ ಮಾವ. ಸೊ ಅದಕ್ಕೋಸ್ಕರ ಆಸೆ ಪಟ್ಟು ಮನೆಗೆ ಹೋಗಿ ಈಗ ಮನೇಲಿ ಸತ್ ಬಿದ್ದಿದ್ದಲ್ಲ ಅವ್ನ್ ಬಂದು ಒಂದು ಬಾಕ್ಸ್ ನ ಕೊಟ್ಟಿರ್ತಾನೆ. ಅದನ್ನ ಇವ್ರ ಮಾವ ಎತ್ಕೊಂಡು ಹೋಗಿ ಯಾವ್ದೋ ಒಂದು ಬೇಸ್ಮೆಂಟ್ ತರ ಇರುತ್ತೆ ಅಲ್ಲಿ ಬಾಕ್ಸ್ ನ ಇಟ್ಬಿಟ್ಟು ಇವ್ರ ಅಲ್ಲಿಂದ ಬಂದ್ಬಿಟ್ಟಿರ್ತಾರೆ. ಆಕ್ಚುಲಿ ಅದ್ರ ಪಕ್ಕನೆ ಒಂದು ಕಾರ್ ನಿಂತಿರುತ್ತೆ, ಅದ್ರಲ್ಲೇ ಮೋಸ್ಟ್ಲಿ ಕೊಲೆಗಾರ ಇದ್ನ ಏನು ಅಂತ ಗೊತ್ತಿಲ್ಲ. ನಾನು ಅಲ್ಲಿಂದ ಬಂದ್ಬಿಟ್ಟೆ ಕಣೋ, ಅದ್ರಲ್ಲಿ ಗೋಲ್ಡ್ ಇತ್ತು ಅಂತ ನನಗೇನೋ ಗೊತ್ತು ಅಂತ ಇವ್ರ ಮಾವ ಹೇಳ್ತಾ ಇದ್ದಾಗ ಹೀರೋ ಹೇಳ್ತಾನೆ, ಹಂಗಾದ್ರೆ ಬೇರೆ ಯಾರೋ ಕೊಲೆ ಮಾಡಿ ಬೇಕಂತಾನೆ ನಿನ್ನ ಇದ್ರಲ್ಲಿ ಫ್ರೇಮ್ ಮಾಡಿ ಇಟ್ಟಿದ್ದಾರೆ. ಸೊ ನೀನ್ ಇದರಿಂದ ತಪ್ಪಿಸ್ಕೋಬೇಕಂದ್ರೆ ಕೊಲೆ ಮಾಡಿರೋದು ಯಾರು ಅಂತ ಗೊತ್ತಾಗ್ಬೇಕು. ಈಗ ನೀನ್ ಒಪ್ಕೊಂಡ್ರೆ ಕೊಲೆ ಮಾಡಿರೋದು ಯಾರು ಅಂತ ಇಬ್ರು ಸೇರಿ ಕಂಡಿಡಿಯೋಣ ಅಂತ ಹೇಳ್ತಾನೆ. ಸ್ಟಾರ್ಟಿಂಗ್ ಅಲ್ಲಿ ಹೀರೋ ಅವ್ರ ಮಾವ ಒಪ್ಕೊಳ್ಳಲ್ಲ, ಆದ್ರೆ ಬೇರೆ ದಾರಿ ಇಲ್ವಲ್ಲ, ಈ ಕೆಲಸ ಮಾಡಿದ್ರೆ ನೀನ್ ತಪ್ಪಿಸ್ಕೊಳಕ್ ಆಗೋದು ಅಂತ ಅವ್ರು ಒಪ್ಕೊಂತಾರೆ. ಈಗ ಆಲ್ಮೋಸ್ಟ್ ಇಬ್ರು ಡಿಟೆಕ್ಟಿವ್ ಆಗ್ಬೇಕಂದ್ರೆ ಫಸ್ಟ್ ಅದಕ್ಕಾಗಿರೋ ಡ್ರೆಸ್ ಕೊಡ್ಬೇಕಲ್ವಾ, ಅದಕ್ಕೆ ಯಾವ್ದೋ ಒಂದು ಶೋರೂಮ್ ಮುಂದೆ ನಿಂತ್ಕೊಂಡು ಡ್ರೆಸ್ ನ ಕೂಡ ಅಭ್ಯಾಸ ಮಾಡಿ ಇಬ್ರು ಜಮ್ಮ ಅಂತ ಹಾಕೊಂಡು ಹಂಗೆ ಮಾಸಾಗಿ ನಡ್ಕೊಂಡ್ ಬರ್ತಾ ಇರ್ತಾರೆ. ಈಗ ಆಲ್ಮೋಸ್ಟ್ ಇಬ್ರು ಡೂಪ್ಲಿಕೇಟ್ ಡಿಟೆಕ್ಟಿವ್ ಆಗಿದಾಯ್ತು. ಫಸ್ಟ್ ಅವ್ರು ಹೋಗೋದೆ ಸ್ಕ್ರಾಪ್ ಎಲ್ಲ ಇಟ್ಟಿರ್ತಾರಲ್ಲ ಅಂತ ಒಂದು ಜಾಗಕ್ಕೆ, ಯಾಕಂದ್ರೆ ಆ ಕೊಲೆ ಮಾಡಿರೋನ ಗೋಲ್ಡನ್ ಎಲ್ಲ ಎತ್ಕೊಂಡು ಹೋದ್ಮೇಲೆ ಆ ಗಾಡಿನ ಸ್ಕ್ರಾಪ್ ಗೆ ಹಾಕಿರ್ಬೇಕು, ಅವ್ನ ಅದನ್ನ ಯೂಸ್ ಮಾಡಲ್ಲ ಅಂತ ಹೇಳಿ ಸುಮಾರು ಸ್ಕ್ರಾಪ್ ಅಂಗಡಿಗಳನ್ನ ಹತ್ತು ಇಳಿತಾನೆ. ಆದ್ರೆ ಒಂದ್ರಲ್ಲಿ ಅದ್ ಸಿಗುತ್ತೆ, ಬಟ್ ಅಲ್ಲಿ ತುಂಬಾನೇ ಸ್ಕ್ರಾಪ್ ಐಟಮ್ಸ್ ಎಲ್ಲ ಇರೋದ್ರಿಂದ ಇದನ್ನ ಯಾರು ತಂದ್ ಬಿಟ್ರು ಅಂತ ಅವ್ರಿಗೆ ಗೊತ್ತಿಲ್ಲ. ಈಗ ನೆಕ್ಸ್ಟ್ ಅಲ್ಲಿಂದ ಕೊಲೆ ನಡೆದಿರೋ ಮನೆಗೆ ಹೋಗ್ತಾರೆ. ಅಲ್ಲಿ 4 CCTV ಕ್ಯಾಮೆರಾ ಇರುತ್ತೆ, ಆದ್ರೆ ಹೀರೋ ನೋಡ್ತಾನೆ ಯಾವ್ದು ಎಲ್ಲೆಲ್ಲಿದೆ ಅಂತ ನೋಟ್ ಮಾಡ್ಕೊಂತಾನೆ. ಅದಾದ್ಮೇಲೆ ಮನೆ ಒಳಗಡೆ ಬಂದು ನೋಡಿದಾಗ ಏನು ಸಿಗ್ತಾ ಇಲ್ವೇ ಅನ್ಕೊಳ್ಳೋ ಟೈಮಲ್ಲಿ ಒಂದು ಬ್ಲೂಟೂತ್ ಇರೋದನ್ನ ಗಮನಿಸ್ತಾನೆ. ಅದನ್ನ ಇವತ್ತಿನವರೆಗೂ ಅದನ್ನ ಯೂಸ್ ಮಾಡಿರ್ತಾರೆ. ಅಷ್ಟೇ ಅಲ್ಲ ಒಂದು ಕ್ಯಾಮೆರಾ ಬೇರೆ ಇರುತ್ತೆ, ಅದನ್ನ ಕೂಡ ಇವತ್ತಿನ ಡೇಟ್ ವರ್ಗು ಯೂಸ್ ಮಾಡಿರ್ತಾರೆ. ಬಟ್ ಓಪನ್ ಮಾಡಿ ನೋಡಿದ್ರೆ ಒಳಗಡೆ ಮೆಮೊರಿ ಕಾರ್ಡ್ ಇಲ್ಲ, ಯಾರೋ ಅದನ್ನ ಅಬೇಸ್ ಮಾಡಿರ್ತಾರೆ. ಇದನ್ನೆಲ್ಲ ನಮ್ ಹೀರೋ ನೋಟ್ ಮಾಡ್ತಾನೆ ಇರ್ತಾನೆ. ಇದೆಲ್ಲ ಆದ್ಮೇಲೆ ಇನ್ನೊಂದು ರೂಮ್ ಗೆ ಹೋಗ್ತಾರೆ. ಈ ರೂಮ್ ನ ಓಪನ್ ಮಾಡಿ ತುಂಬಾ ದಿನ ಆಗಿದೆ ಅಂತ ಕಾಣಿಸುತ್ತೆ, ಫುಲ್ ಆಗಿ ಡಸ್ಟ್ ಆಗಿರುತ್ತೆ. ಹೀರೋ ಅದನ್ನು ಗಮನಿಸ್ತಾನೆ. ಇವ್ರ ಈ ತರ ನೋಡ್ತಾ ಇರ್ಬೇಕಾದ್ರೇನೆ ಪೊಲೀಸರ ಮನೆ ಒಳಗಡೆ ಬಂದ್ಬಿಡ್ತಾರೆ. ಯಾರೋ ಬಂದಿದ್ದಾರೆ ಅಂತ ಇವ್ರು ಗೊತ್ತಾಗಿದ ತಕ್ಷಣ ಇವ್ರು ಬೈದಲ್ಲಿ ಹೋಗಿ ಮಂಚದ ಕೆಳಗಡೆ ಬಚ್ಚಿಟ್ಕೊಂಡ್ಬಿಡ್ತಾರೆ. ಸ್ವಲ್ಪ ಹೊತ್ತು ಕೂಡ ಬಂದವರು ಸುತ್ತಮುತ್ತ ನೋಡ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಆದ್ರೆ ಇವರು ಮಂಚದ ಅಡಿನೇ ಒಂದು ಗೋಡೆ ಮೇಲೆ ಏನೋ ಮಾರ್ಕ್ ಆಗಿರೋದನ್ನ ಗಮನಿಸ್ತಾನೆ. ಆಕ್ಚುಲಿ ಹೀರೋಗೆ ಒಂದು ಕನ್ಕ್ಲೂಷನ್ ಬಂದಿರುತ್ತೆ ಈಗವರೆಗೂ ಸಿಕ್ಕಿರೋದನ್ನೆಲ್ಲ ನೋಡಿ, ಆದ್ರೆ ಇವ್ರ ಮಾವಾಗ ಏನ್ ಅರ್ಥ ಆಗ್ತಾ ಇಲ್ಲ. ಹೀರೋ ಕೂಡ ಅವ್ರ ಮಾವತ್ರ ಏನು ಸರಿಯಾಗಿ ಹೇಳೋದಿಲ್ಲ. ಈಗ ನೆಕ್ಸ್ಟ್ ಡೇ ಸ್ಟ್ರೇಟ್ ಆಗಿ RP ನ ಮೀಟ್ ಮಾಡಕ್ ಹೋಗಿರ್ತಾರೆ. ಇವ್ರನ್ನ ನೋಡಿದ ತಕ್ಷಣ RP ಟೆನ್ಷನ್ ಆಗ್ಬಿಡ್ತಾನೆ. ನಿಮ್ಮನ್ನ ಊರ್ ಬಿಟ್ಟತಾನೆ ಹೋಗಕ್ ಹೇಳ್ದೆ, ಯಾಕ್ರೋ ಬಂದ್ ನನ್ ಪ್ರಾಣನ ತಿಂತೀರಾ ಅಂದಾಗ ಅವ್ರ ಮಾವ ಹೇಳ್ತಾರೆ, ನೋಡ್ RP ನಿನ್ನ ಹತ್ರದಿಂದ ಒಂದು ಹೆಲ್ಪ್ ಆಗ್ಬೇಕು, ಮರ್ಯಾದಾಗ ನಮ್ಗೆ ಹೆಲ್ಪ್ ಮಾಡ್ದೋ ಸರಿ, ಇಲ್ಲಾಂದ್ರೆ ನಿನ್ಗೂ ಮತ್ತೆ ಚೀಫ್ ಅವ್ರ ವೈಫ್ ಗೆ ಅಫೇರ್ ಇದೆ ಅಂತ ಊರೆಲ್ಲ ಡಂಗುರ ಸಾರ್ ಬಿಡ್ತೀನಿ ಅಂದಿದ ತಕ್ಷಣ ಈ RP ಕೂಡ ಸರ್ ಏನ್ ಹೇಳ್ಬೇಕು ಸರ್ ಹೇಳಿ ಸರ್ ಅಂತ ತುಂಬಾನೇ ಮರ್ಯಾದೆಯಿಂದ ಕೇಳ್ತಾನೆ. ಅದಾದ್ಮೇಲೆ ನಮ್ ಹೀರೋ ಆ ಕೊಲೆ ನಡೆದಿದ್ ಮನೆ ಹೊರಗಡೆ ಇತ್ತಲ್ಲ CCTV ಕ್ಯಾಮ್ರಾ, ಆ ಫುಟೇಜ್ ಎಲ್ಲ ನಾನ್ ನೋಡ್ಬೇಕು ಅಂತ ಕೇಳ್ತಾನೆ. ಅಷ್ಟೇ ಅಲ್ಲ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ಸತ್ತೋದ ಅಲ್ವಾ, ಅವ್ನ್ ಬಗ್ಗೆ ಡೀಟೇಲ್ಸ್ ಬೇಕು, ಅವ್ನ್ ಯಾವ್ಯಾವ ಜಾಗಕ್ಕೆ ಹೋದ, ಅವ್ನ್ ಏನೆಲ್ಲ ಖರ್ಚು ಮಾಡಿದಾನೆ ಅಂತ ಗೊತ್ತಾಗ್ಬೇಕು, ಈ ಒಂದ್ ಹೆಲ್ಪ್ ಮಾಡಿ ಅಂತ ಕೇಳ್ತಾನೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಪೊಲೀಸ್ ಸ್ಟೇಷನ್ ಗೆ ಹೋಗಿತ್ತಾನೆ. CCTV ಫುಟೇಜ್ ಎಲ್ಲ ಚೆಕ್ ಮಾಡ್ಬೇಕಾಗಿರೋದು. ಅಷ್ಟು ಅಸಲ್ಟ್ ಆಗಿ ಇವ್ರ ಕೈಲಿ ಹೋಗಕ್ಕಾಗತ್ತಾ? ಆದ್ರೆ ನೆಕ್ಸ್ಟ್ ಡೇ ನೆಭಯಂಕರವಾಗಿ ಒಂದ್ ಪ್ಲಾನ್ ನ ಮಾಡ್ತಾರೆ. ಅಷ್ಟು ಪೊಲೀಸ್ ಇರ್ಬೇಕಾದ್ರೆ ಒಳಗಡೆ ಹೋಗಕ್ಕಾಗಲ್ಲ ಅಂತ ಫಸ್ಟ್ ಹೀರೋ ಅವ್ರ ಮಾವ ಆ ಪೊಲೀಸ್ ಸ್ಟೇಷನ್ ಒಳಗಡೆ ಒಂದು ಕ್ಲೀನರ್ ಬಾಯ್ ತರ ಎಂಟ್ರಿ ಆಗ್ತಾರೆ. ಒಳಗಡೆ ಬರೋದು ನಾರ್ಮಲ್ ಆಗಲ್ಲ, ಒಂದು 3 ಟ್ರ್ಯಾಪ್ ನ ಸೆಟ್ ಮಾಡ್ತಾರೆ. ಒಂದ್ ಹತ್ರ ಫುಲ್ ಆಗಿ ಎಣ್ಣೆ ಹಚ್ಬಿಟ್ಟು ಹೋಗ್ತಾರೆ, ಇನ್ನೊಂದ್ ಕಡೆ ಫುಲ್ ಆಗಿ ಸಣ್ಣ ಸಣ್ಣ ಆಣಿಗಳೆಲ್ಲ ಹಾಕ್ಬಿಟ್ಟು ಹೋಗ್ತಾರೆ, ಇನ್ನೊಂದ್ ಕಡೆ ಸಣ್ಣ ಸಣ್ಣ ಬಾಲ್ ಎಲ್ಲ ಹಾಕ್ತಾರೆ. ಎಲ್ಲ ಹಾಕ್ಬಿಟ್ಟು ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗ್ಬಿಟ್ಟು ಎಲ್ಲಾ ಪೊಲೀಸ್ಗೂ ಕಾಣೋ ತರ ಅವ್ರ ಮುಖನ ತೋರಿಸ್ತಾ ಇದ್ರೆ ಯಾವ ಪೊಲೀಸ್ ಕೈಲೂ ಇವ್ರನ್ನೇ ಹುಡುಕ್ತಾ ಇರೋದಂತ ಅವ್ರ ಕೈಲಿ ಕಂಡಿಡಿಯಕ್ಕೆ ಆಗ್ತಾ ಇಲ್ಲ. ಯಾವನೋ ಬಂದಿದ್ದಾನೆ ಬಿಡು ಕ್ಲೀನರ್ ಬಾಯ್ ಅಂತ ಅಸಾಲ್ಟ್ ಆಗಿ ಬಿಟ್ಬಿಡ್ತಾರೆ. ಒಳ್ಳೆ ಪೊಲೀಸ್ ಅವ್ರು ಇವರೆಲ್ಲ ಅಂತ ನಾವ್ ಅನ್ಕೊಳ್ತೀವಿ, ಆದ್ರೆ ಅಂಕಲ್ ಅಲ್ಲಿ ನಿಂತ್ಕೊಂಡು ಜೋರಾಗಿ ಕೂಗಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನೀವೆಲ್ಲ ಹುಡುಕ್ತಾ ಇರೋದು ನಾನೇ ಕಣೋ, ನಾನೇ ಪೊಲೀಸ್ ಸ್ಟೇಷನ್ ಬಂದಿರೋದು ಅಂತ. ಇದನ್ನ ನೋಡಿಯ ಪೊಲೀಸ್ ಅವ್ರಿಗೆಲ್ಲ ಇವನೇನಾ ಅಂತ ಹೇಳ್ಬಿಟ್ಟು ಅವ್ರನ್ನ ಹಿಡಿಬೇಕು ಅಂತ ನೋಡಿದಾಗ ಆ ಅಂಕಲ್ ಒಂದೊಂದ್ ಪೊಲೀಸ್ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅಷ್ಟೆಲ್ಲ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಹೇಳ್ಬೇಕಂದ್ರೆ ಇವ್ರಿಗೆ ಗೊತ್ತಲ್ಲ ಎಲ್ಲೆಲ್ಲಿ ಏನೇನ್ ಟ್ರ್ಯಾಪ್ ಹಾಕಿದ್ದಾರೆ ಅಂತ. ಸೊ ಇವ್ರ ಹಂಗೆ ಗೋಡೆ ಪಕ್ಕನೆ ನಡ್ಕೊಂಡ್ ಬರ್ತಾ ಇದ್ರೆ ಇದನ್ನ ಗೊತ್ತಿಲ್ದಿರೋ ಬರೋ ಪೊಲೀಸ್ ಅವರೆಲ್ಲ ಕಾಲಿಡ್ವಿ ಒಬ್ಬೊಬ್ಬರಾಗಿ ಬೀಳ್ತಾ ಇರ್ತಾರೆ. ಇವ್ರ ಹೆಂಗೋ ಅಲ್ಲಿ ಇಲ್ಲಿ ಹೆಜ್ಜೆ ಇಟ್ಕೊಂಡು ಎಸ್ಕೇಪ್ ಆಗ್ತಾ ಬರ್ತಾ ಇರ್ತಾರೆ. ಈ ಗ್ಯಾಪ್ ಅಲ್ಲಿ ನಮ್ ಹೀರೋ ಒಳಗಡೆ ಹೋಗಿ CCTV ಫುಟೇಜ್ ನೆಲ್ಲ ಚೆಕ್ ಮಾಡ್ತಾ ಇರ್ತಾನೆ. ಇದಕ್ಕೆಲ್ಲ ಹೆಲ್ಪ್ ಮಾಡ್ತಾ ಇರೋದು RPನೇ ಒಳ್ಳೆ ಕೂತಿರ್ತಾರೆ. ಹೀರೋ ಬಗ್ಗೆ ಮುಖ್ಯವಾದ ಒಂದು ಪಾಯಿಂಟ್ ಹೇಳೋದ್ ಮರ್ತ್ಬಿಟ್ಟೆ. ಹೀರೋ IQ ಲೆವೆಲ್ ಅಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು. ಒಂದೇ ಸತಿ 100 ವಿಷಯನ ಕಾಪಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಷ್ಟು ಟ್ಯಾಲೆಂಟ್ ಇರುತ್ತೆ. ಒಂದು ವಾರದ CCTV ಫುಟೇಜ್ ನ ನೋಡಿರ್ತಾರೆ, ಅಂತದ್ ಏನ್ ಕಂಡಿಡಿದ್ರು ಅಂತ ಗೊತ್ತಿಲ್ಲ. ನಮ್ ಹೀರೋ ಮುಖದಲ್ಲಿ ಅಂತ ಒಂದು ತೇಜಸ್ ಕಾಣಿಸ್ತಾ ಇರುತ್ತೆ. ಅದಾದ್ಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಸತ್ತಿರ್ತಾನಲ್ಲ, ಅವ್ನ್ ಡೀಟೇಲ್ಸ್ ಎಲ್ಲ ತಗೊಂಡು ನಮ್ ಹೀರೋ ಅಲ್ಲಿಂದ ಹೊರಟೋಗ್ತಾನೆ. ಹೆಂಗೋ
ಪೊಲೀಸ್ ಹತ್ರಿಂದ ತಪ್ಪಿಸ್ಕೊಂಡಿರೋ ನಮ್ ಹೀರೋರ್ ಮಾವ ಕೂಡ ಜಾಗಕ್ಕೆ ಬಂದ್ಬಿಡ್ತಾರೆ. ಈಗ ಇಬ್ರು ಮೀಟ್ ಮಾಡಿ ಮಾತಾಡ್ಕೊಳ್ಳುವಾಗ ಆ ಸತ್ತೋಗಿರ್ತಾನಲ್ಲ ಅವ್ನ್ ಡೀಟೇಲ್ಸ್ ನೋಡ್ಬೇಕಾದ್ರೆ ಅವ್ರ ಹೆಂಡತಿನ ನೋಡಿ 9 ವರ್ಷ ಆಗಿರುತ್ತೆ. ಅವ್ರು ದೂರ ಆಗ್ಬಿಟ್ಟಿರ್ತಾರೆ. ಆಮೇಲೆ ಯಾವ ಜಾಗಕ್ಕೆಲ್ಲ ಹೋಗಿದ್ದಾನೆ, ಎಲ್ಲೆಲ್ಲ ಎಷ್ಟೆಲ್ಲ ಖರ್ಚು ಮಾಡಿದಾನೆ ಅಂತ ನೋಡ್ತಾರೆ. ಅಷ್ಟೇ ಅಲ್ಲ, ಆ ಸತ್ತಿರೋನ್ಗೆ 9 ವಯಸ್ಸಲ್ಲಿ ಒಬ್ಬ ಮಗ ಬೇರೆ ಇರ್ತಾನೆ. ಅವ್ನ್ ಕೂಡ 1 year ಬ್ಯಾಕ್ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟಿರ್ತಾರೆ. ಮಿಸ್ಸಿಂಗ್ ಪೋಸ್ಟರ್ಸ್ ಎಲ್ಲ ಹಾಕಿರ್ತಾನೆ. ಎಲ್ಲ ಹತ್ರ ಹುಡುಕಿದಾನೆ ಅಂತ ಗೊತ್ತಾಗುತ್ತೆ. ಅದಾದ್ಮೇಲೆ ಅವ್ನ್ ಯಾವ ಜಾಗದಲ್ಲಿ ಜಾಸ್ತಿ ಹಣನ ಖರ್ಚು ಮಾಡಿದಾನೆ ಅಂತ ನೋಡಿದ್ರೆ ಅದೊಂದು ಕಾಫಿ ಶಾಪ್. ಈಗ ಕಾಫಿ ಶಾಪ್ ಹತ್ರ ಕೂಡ ಹೋಗ್ಬಿಟ್ಟು ಅವ್ನ್ ಫೋಟೋನ ತೋರಿಸಿ ಇವ್ನ್ ಗೊತ್ತಾ ಅವಾಗ ಇಲ್ಲಿ ಬರ್ತಾನ ಅಂತ ಕೇಳಿದಾಗ ಆ ಕಾಫಿ ಶಾಪ್ ಅಯ್ಯಪ್ಪ ಕೂಡ ಹೌದು ಸರ್ ಬರ್ತಾ ಇದ್ರು, ಅವ್ರು ಯಾವಾಗೂ ಅದು ಆ ಜಾಗದಲ್ಲೇ ಕುತ್ಕೊಂಡು ಅಲ್ಲಿಂದ ವಿಂಡೋ ಕಡೆಯಿಂದ ಏನೋ ಫೋಟೋಸ್ ನ ಹಿಡಿತಾ ಇದ್ರು ಅಂದಾಗ ಹೀರೋ ಕೂಡ ಅಲ್ಲೋಗಿ ಕುತ್ಕೊಂಡು ಸುತ್ತಮುತ್ತ ನೋಡಿದಾಗ ಎದುರುಗಡೆ ಒಂದು ಅಪಾರ್ಟ್ಮೆಂಟ್ ಇರುತ್ತೆ. ಅದನ್ನ ನೋಡಿದ ತಕ್ಷಣ ಹೀರೋಗ್ ಅರ್ಥ ಆಗೋಯ್ತು, ಹಂಗಾದ್ರೆ ಅಪಾರ್ಟ್ಮೆಂಟ್ ಅಲ್ಲೇ ಯಾರನ್ನ ಅವ್ನು ಡೈಲಿ ಬಂದು ಫೋಟೋ ತೆಗಿತಾ ಇದ್ದ ಅಂತ. ಈಗ ಫಸ್ಟ್ ಹೋಗಿ ಅಪಾರ್ಟ್ಮೆಂಟ್ ಅಲ್ಲಿ ವಿಚಾರಣೆ ಮಾಡ್ಬೇಕು ಅಂತ ಅಲ್ಲೋಗಿ ರಿಜಿಸ್ಟರ್ ತಗೊಂಡು ಅಪಾರ್ಟ್ಮೆಂಟ್ ಯಾರೆಲ್ಲ ಬಂದಿದ್ದಾರೆ ಹೋಗಿದ್ದಾರೆ ಅಂತ ಒಂದು ವರ್ಷಕ್ಕಿಂತ ಎಲ್ಲದನ್ನು ಚೆಕ್ ಮಾಡ್ತಾನೆ. ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಷ್ಟೇ ಅಷ್ಟೊಂದ್ ಹೆಸರನ್ನ ನೋಡಿರ್ತಾನೆ. ಆ ಗ್ಯಾಪ್ ಅಲ್ಲಿ ಒಂದ್ ಹೆಸರನ್ನ ಇವ್ನು ಗಮನಿಸ್ತಾನೆ. ಬೇರೆ ಯಾರ್ದೊಲೆಗ ಸತ್ತೋಗಿರ್ತಾನಲ್ಲ, ಅವ್ರ ಮಗ ಕಾಣೆ ಆಗಿದ್ದ ಅಂತ ಹೇಳಿದ್ರಲ್ಲ, ಅವ್ರ ಮಗನ ಹೆಸರು ರಿಜಿಸ್ಟರ್ ಅಲ್ಲಿ ಇರುತ್ತೆ. ಅವ್ನ್ ಈ ಜಾಗಕ್ಕೆ ಬಂದ್ ಹೋಗಿದ್ದಾನೆ ಅಂತ, ಅವ್ನ್ ಯಾವ ಫ್ಲಾಟ್ ಗೆ ಬಂದಿದ್ದಾನೆ ಅಂತ ತಿಳ್ಕೊಂಡು ಆ ಫ್ಲಾಟ್ ಗೂ ಹೋಗ್ತಾರೆ. ನೋಡಿದ್ರೆ ಒಂದ್ ಚಿಕ್ಕ ಹುಡುಗಿ ಇರ್ತಾಳೆ. ಅಲ್ಲಿ ಆ ಸತ್ತೋಗಿರೋನ್ ಫೋಟೋ ತೋರ್ಸೋದಿಲ್ಲ, ಅವ್ರ ಮಗನ್ ಫೋಟೋ ತೋರ್ಸ್ಬಿಟ್ಟು ಇವ್ನ್ ಗೊತ್ತಾ ಅಂದಾಗ ಆ ಅಂಕಲ್ ನನಗ್ ಗೊತ್ತು, ಅವ್ನ ನನ್ ಕ್ಲಾಸ್ ಮೇಟೆ 1 year ಬ್ಯಾಕೆ ಮಿಸ್ ಆಗ್ಬಿಟ್ನಲ್ಲ ಅಂತ ಹೇಳ್ತಾರೆ. ಅದಕ್ ಮೇಲೆ ಇವ್ರಿಗೇನು ಇನ್ಫಾರ್ಮೇಶನ್ ಸಿಗಲ್ಲ. ಸರಿ ಆಯ್ತು ಅಂತ ಬಂದ್ಬಿಡ್ತಾರೆ. ಏನೋ ಇದು ಇಲ್ಲೇನೋ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಬಂದ್ರೆ ಈ ತರ ಆಗೋಯ್ತಲ್ಲ ಅಂತ ಮಾತಾಡ್ಕೊಂಡ್ ಬರ್ತಾ ಇರ್ತಾರೆ. ಅವ್ರ ಅಪಾರ್ಟ್ಮೆಂಟ್ ಬಿಟ್ಟು ಹೊರಗಡೆ ಬರೋ ಟೈಮ್ ಅಲ್ಲೇ ಒಂದು ಗ್ಯಾಂಗ್ ಬಂದು ಇವ್ರನ್ನ ಬಲ್ಕಾಗ ಅಲ್ಲಿಂದ ಬಾಚ್ಕೊಂಡು ಹೊಟ್ಟೋಗ್ತಾರೆ. ಯಾರಂತ ನೋಡಿದ್ರೆ ಈ 5 ಜನ ಸೇರಿ ಒಂದ್ ಜಾಗದಿಂದ ಗೋಲ್ಡ್ ನ ಹೊಡ್ಕೊಂಡ್ ಬಂದ್ರು. ಆದ್ರೆ ಗೋಲ್ಡ್ ಗೆ ಓನರ್ ಅಂತ ಒಬ್ಬ ಇರ್ತಾನಲ್ಲ, ಅವನೇ ಇವ್ರನ್ನೆಲ್ಲ ಕಿಡ್ನಾಪ್ ಮಾಡಿರೋದು. ಆ ಓನರ್ ನೋಡಕ್ ಒಳ್ಳೆ ಒಣಗೋಗಿರೋ ನುಗ್ಗೆಕಾಯಿ ಇದ್ದಂಗ ಇರ್ತಾನೆ. ಮರ್ಯಾದಾಗ ನಾನು ಐಟಮ್ ನ ಎಲ್ಲಿಟ್ಟಿದ್ದೀರಾ ಹೇಳಿ ಅಂತ ವಿಚಾರಣೆ ಮಾಡ್ತಾ ಇದ್ರೆ ಈ ಕಡೆ ಹೀರೋ ಮತ್ತೆ ಅವ್ರ ಮಾವ ಇಬ್ರು ಅಯ್ಯೋ ನಮಗ್ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅದೇ ಟೈಮ್ಗೆ ಆ ಜಾಗಕ್ಕೆ ಕ್ಯೂನ್ ಲೇಡಿ ಕೂಡ ಬರ್ತಾರೆ. ಅವ್ರಿಗೆ ಒಣಗೋಗಿರೋ ನುಗ್ಗೆಕಾಯಿ ಗೊತ್ತೇನೋ ಗೊತ್ತಿಲ್ಲ, ನೋಡಿ ಹೀರೋ ಅವ್ರ ಮಾವ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು, ಅವ್ರು ನಿಮ್ ಗೋಲ್ಡ್ ನ ಕದಿಲಿಲ್ಲ, ಅವ್ರ ಅದ್ರ ಬಗ್ಗೆನೆ ಹುಡುಕ್ತಾ ಇದಾರೆ ಅಂತ ಅಂದಾಗ ಈ ತಾತ ಹೇಳ್ತಾರೆ, ನೋಡಿ ಯಾರ್ ಕತ್ಕೊಂಡು ಹೋದ್ರೋ ಯಾರ ಹತ್ರ ಇವಾಗ ಪ್ರೆಸೆಂಟ್ ಇದೆಯೋ ನನಗ್ ಗೊತ್ತಿಲ್ಲ, 5 ದಿನದಲ್ಲಿ ಅದ್ ಬಂದ್ ನನ್ ಕೈ ಸೇರ್ಬೇಕು, ಇಲ್ಲಾಂದ್ರೆ ಒಬ್ಬೊಬ್ರಿಗೂನು ಕೈಲಾಸ ತೋರಿಸ್ಬಿಡ್ತೀನಿ ಅಂತ ಬೆದರ್ಸ್ತಾ ಇದ್ದಾಗ ಹೀರೋ ಏನ್ ಅನ್ಕೊಂಡ ಅಂತ ಗೊತ್ತಿಲ್ಲ, ನನಗ್ 3 ದಿನ ಸಾಕು ಅಂತ ಹೇಳ್ಬಿಡ್ತಾನೆ. ಅದಕ್ಕೆ ತಾತನು ಅಂತಾರೆ, ಏನೋ 3 ದಿನನಾ, ನೀನ್ ಬೇಕಿದ್ರೆ 3 hour ಅಲ್ಲಿ ಕೂಡ ಹುಡುಕು, ಆದ್ರೆ ನಾನ್ ಕೊಟ್ಟಿರೋ ಟೈಮ್ ಒಳಗಡೆ ನನ್ನ ಐಟಮ್ ನನ್ ಕೈ ಬಂದು ಸೇರ್ಬೇಕು ಅಂತ ಹೇಳಿ ಕಳಿಸ್ಬಿಡ್ತಾರೆ. ಈಗ ಈ ವಿಷಯಕ್ಕೆ ಹೀರೋಗೂ ಮತ್ತೆ ಅವ್ರ ಮಾವಾಗ ಇಬ್ರಿಗೂ ಸಕ್ಕದಾಗಿ ಜಗಳ ಆಗುತ್ತೆ. ಅವ್ರ ಮಾವ ಟೆನ್ಷನ್ ಆಗ್ಬಿಡ್ತಾರೆ. ಆ ದೊಡ್ಡ ಮನುಷ್ಯ ನೋಡಿದ್ರೆ 5 ದಿನ ಟೈಮ್ ಕೊಟ್ರೆ ನೀನ್ ಬರೀ 3 ದಿನ ಸಾಕು ಅಂತ ಹೇಳ್ತೀಯಾ, ನಿನ್ ಜೊತೆ ಇದ್ರೆ ನನ್ನನ್ನು ಕೈಲಾಸ ಕಳಿಸ್ಬಿಡ್ತೀಯಾ, ಇದಕ್ ಮೇಲೆ ನಾನು ಇಲ್ಲಿ ಇರೋದಿಲ್ಲ, ನಿನ್ ಜೊತೆ ನಾನು ಸೇರಿ ವರ್ಕ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಹೀರೋ ಅವ್ರ ಮಾವ ಅಲ್ಲಿಂದ ಸಪರೇಟ್ ಆಗಿ ಹೊರಟೋಗ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋ ಸರಿ ಆಯ್ತು ಹೋಗು ಅಂತ ಮತ್ತೆ ಚಿಕ್ಕ ಹುಡುಗಿ ಅವ್ರ ಮನೆಗೆ ಬಂದಿರ್ತಾನೆ. ಅಲ್ಲೋಗಿ ಆ ಹುಡುಗಿ ಬಗ್ಗೆ ವಿಚಾರಣೆ ಮಾಡ್ತಾ ಇರ್ತಾನೆ. ಆ ಹುಡುಗಿ ಫ್ಯಾಮಿಲಿ ಬಗ್ಗೆ ಕೇಳಿದಾಗ ನಮ್ಮ ಅಪ್ಪ ಅಮ್ಮ ನಾನ್ ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡ್ರು, ಅದಾದ್ಮೇಲೆ ನನ್ನನ್ನ ಯಾರೊಬ್ರು ದತ್ತಗೆತ್ಕೊಂಡು ಸಾಕ್ತಾ ಇದಾರೆ ಅಂತ ಹೇಳ್ತಾಳೆ. ಸರಿ ಆಯ್ತು ನಿಮ್ ಬಗ್ಗೆ ಹೇಳಿ ಅಂತ ಕೇಳಿದಾಗ ಹೀರೋ ಕೂಡ ಅವ್ನ್ ಫ್ಲಾಶ್ ಬ್ಯಾಕ್ ನ ಹೇಳ್ತಾನೆ. ನನ್ಗೊಂದ್ 4-5 ವರ್ಷ ಇರ್ಬೇಕಾದ್ರೇನೆ ನಮ್ಮಮ್ಮ ತೀರ್ಕೊಂಡ್ರು, ನಾನು ಒಬ್ನೇ ನಾನು ತುಂಬಾನೇ ಕಷ್ಟಪಟ್ಟು ಬೆಳೆದಿದ್ದು. ನಮ್ಮ ಅಪ್ಪನ್ ಕೂಡ ನಾನೊಂದ್ 5 ವರ್ಷ ಇರ್ಬೇಕಾದ್ರೆ ಯಾವ್ದೋ ಒಂದು ಕೇಸಲ್ಲಿ ಅರೆಸ್ಟ್ ಮಾಡಿದ್ರು, ಬಟ್ ಯಾವ ವಿಷಯ ಅಂತ ನನಗೆ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಕಂಡಿಡಕ್ಕೆ ತುಂಬಾನೇ ಟ್ರೈ ಮಾಡಿದೆ ಅಂತ ಹೇಳ್ತಾ ಇರ್ಬೇಕಾದ್ರೇನೆ ಆ ಹುಡುಗಿ ಅವರ ಪ್ರೆಸೆಂಟ್ ಅಪ್ಪ ಮನೆ ಒಳಗಡೆ ಬಂದ್ಬಿಡ್ತಾರೆ. ಅವ್ರನ್ನ ನೋಡಿದ ತಕ್ಷಣ ಹೀರೋ ಇದುವರೆಗೂ ಯಾವ ಜಾಗಕ್ಕೆ ಹೋಗಿದ್ದ, ಈ ಕೇಸ್ ಬಗ್ಗೆ ಏನೆಲ್ಲ ವಿಚಾರಣೆ ಮಾಡಿದ್ದ ಅಂತ ಎಲ್ಲ ಅವ್ನ್ ಕಣ್ಮುಂದೆ ಬಂದೋಗುತ್ತೆ. ಎಷ್ಟೊಂದ್ ಜಾಗ ಸುತ್ತಿರ್ತಾನೆ, ಅಷ್ಟು ಜಾಗ ಅವ್ನ್ ಕಣ್ಮುಂದೆ ಬಂದೋಗುತ್ತೆ. ಅದ್ರಲ್ಲಿ ಇವ್ರನ್ನ ಎಲ್ಲಿ ನೋಡಿದಾನೆ ಅಂತ ನೋಡಿದ್ರೆ ಸ್ಟಾರ್ಟಿಂಗ್ ಫಸ್ಟ್ ಇವರು ಡಿಟೆಕ್ಟಿವ್ ಕೆಲಸ ಸ್ಟಾರ್ಟ್ ಮಾಡಿದಾಗ ಸ್ಕ್ರಾಪ್ ಐಟಮ್ ಎಲ್ಲ ಕಂಡಿಡಿಯಕ್ ಒಂದ್ ಜಾಗಕ್ಕೆ ಹೋಗಿರ್ತಾರಲ್ಲ, ಆ ಜಾಗದಲ್ಲಿ ಇವ್ರು ಇದ್ದಿದ್ದು ಇವ್ನಿಗೆ ಗೊತ್ತಾಗುತ್ತೆ. ಅಷ್ಟೆಲ್ಲ ಇವ್ರನ್ನ ನೋಡಿದ್ಮೇಲೆ ಇವ್ನ ಯಾಕಷ್ಟು ಗಾಬರಿ ಪಡ್ತಿದಾರೆ ಅಂತ ಗೊತ್ತಿಲ್ಲ. ಸರಿ ನಾನ್ ಬರ್ತೀನಿ ಅಂತ ಅಲ್ಲಿಂದ ಹೊರಟೋಗ್ತಾನೆ. ಈಗ ಅಲ್ಲಿಂದ ಬಂದವನು ಸ್ಟ್ರೇಟ್ ಆಗ ಕೊಲೆ ನಡೆದಿರತ್ತಲ್ಲ ಆ ಮನೆಗೆ ಹೋಗೋದು. ಹೇಳ್ಬೇಕಂದ್ರೆ ಹೀರೋ ಅವ್ರ ಮಾವ ಕೂಡ ಅದೇ ಮನೆಯಲ್ಲೇ ಇರ್ತಾರೆ. ಪೊಲೀಸ್ ಅವ್ರ ಹತ್ರ ಓದೇ ತಿಂದ್ಕೊಂಡು ಹೇಗೋ ತಪ್ಪಿಸ್ಕೊಂಡು ಜಾಗಕ್ಕೆ ಬಂದಿರ್ತಾರೆ. ಈಗ ಹೀರೋ ಅವ್ರ ಮಾವನ ನೋಡಿ ಈ ಕೇಸ್ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ನ ಕೊಡ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ ಆ ಮನೆಗೆ CCTV ಫುಟೇಜ್ ಹಾಕಿದ್ರಲ್ಲ ಅದನ್ನ ಬರೀ 1 ವಾರಕ್ಕೆ ರೆಕಾರ್ಡ್ ಆಗೋ ತರ ಮಾತ್ರ ಸೆಟ್ ಮಾಡಿರ್ತಾರೆ. ಈ ವಾರ ರೆಕಾರ್ಡ್ ಆಗ್ತಾ ಇದ್ರೆ ಇದಕ್ ಮುಂಚಿನ ವಾರದೆಲ್ಲ ಡಿಲೀಟ್ ಆಗ್ಬಿಡುತ್ತೆ. ಇದ್ರ ಪ್ರಕಾರ ನೋಡಿದ್ರೆ ಈಗ ಕೊಲೆ ಮಾಡಿರೋ ಕೊಲೆಗಾರ ಇದೇ ಮನೇಲಿ 1 ವಾರಕ್ಕೆ ಇದ್ದಿದ್ದಾನೆ. ಅದ್ರಲ್ಲೂ ಸಪರೇಟ್ ಆಗಿ ಒಂದ್ ರೂಮ್ ಫುಲ್ ಆಗಿ ಡಸ್ಟ್ ಎಲ್ಲ ಇತ್ತಲ್ಲ, ಆ ರೂಮ್ ಬೇರೆ ಯಾವ್ದು ಅಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಕೊಲೆ ಆಗಿದ್ದಲ್ಲ, ಅವ್ರ ಮಗನ್ ರೂಮೇ ಅದು. ಅವ್ರ ಮಗ ಕಾಣೆ ಆದ್ಮೇಲೆ ಆ ಕೊಲೆಗಾರ ಅದೇ ರೂಮ್ ಅಲ್ಲೇ ಇದ್ದಿದ್ದ. ಅಷ್ಟೇ ಅಲ್ಲ ಬೆಡ್ ಅಡಿ ಹೀರೋ ಮತ್ತೆ ಅವ್ರ ಮಾವ ಇಬ್ರು ಬಚ್ಚಿಟ್ಕೊಂಡಿರ್ಬೇಕಾದ್ರೆ ಗೋಡೆ ಮೇಲೆ ಒಂದು ಸ್ಕ್ರಾಚ್ ಮಾರ್ಕ್ ನ ನೋಡಿರ್ತಾರಲ್ಲ, ಅದು ಬೇರೆ ಏನೋ ಅಲ್ಲ, ಆ ಕೊಲೆಗಾರನ್ ಫುಟ್ ಪ್ರಿಂಟ್. ಅಷ್ಟೇ ಅಲ್ಲ ನಾವು ಕಾಫಿ ಶಾಪ್ ಅಲ್ಲಿ ಹೋಗಿ ವಿಚಾರಣೆ ಮಾಡಿದ್ವಲ್ಲ, ಇಲ್ಲಿ ಕೊಲೆ ಆದವನು ಅವಾಗ ಕಾಫಿ ಶಾಪ್ ಹೋಗ್ತಾನೆ, ಅಲ್ಲಿ ಕುತ್ಕೊಂಡು ಏನೋ ಫೋಟೋ ಹಿಡಿತಾ ಇದ್ದ ಅಂತ. ಅವ್ನ್ ಯಾವಾಗೆಲ್ಲ ಮನೆ ಬಿಟ್ಟು ಹೊರಗಡೆ ಹೋಗ್ತಾನೋ ಆ ಟೈಮಲ್ಲೆಲ್ಲ ಈ ಕೊಲೆಗಾರ ಆ ರೂಮ್ ಬಿಟ್ಟು ಹೊರಗಡೆ ಬರ್ತಾನೆ. ವಾಶ್ರೂಮ್ ಯೂಸ್ ಮಾಡ್ಕೊಳ್ಳೋದು, ಊಟ ಮಾಡೋದು, ಆತರ ಮನೆಯೆಲ್ಲ ಓಡಾಡ್ತಾನೆ. ಕರೆಕ್ಟ್ ಆಗಿ ಅವ್ನ್ ರಿಟರ್ನ್ ಬರೋ ಟೈಮ್ ಅಲ್ಲಿ ಆ ರೂಮ್ ಹೋಗಿ ಸೇರ್ಕೊಳ್ತಾನೆ. ಈಗ ಎಕ್ಸಾಕ್ಟ್ ಆಗಿ ನನ್ಗೆ ಈ ಜಾಗದಲ್ಲಿ ಏನ್ ನಡೀತು ಅಂತ ಗೊತ್ತಾಗ್ಬೇಕು. ನೀನ್ ಅವತ್ ನೈಟ್ ಈ ಮನೆಗ್ ಬಂದಿದ್ದೆ ತಾನೆ, ನೀನ್ ಈ ಮನೆ ಒಳಗಡೆ ಬಂದಾಗಿಂದ ಹೊರಗಡೆ ಹೋಗೋವರೆಗೂ ಏನೆಲ್ಲ ನಡೀತು ಅಂತ ನನ್ಗೆ ಹೇಳು ಅಂದಾಗ ಈಗ ಹೀರೋ ಅವ್ರ ಮಾವ ಕೂಡ ಫ್ಲಾಶ್ ಬ್ಯಾಕ್ ನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ನಮ್ಗೊಂದು ವಿಜುವಲ್ ತರ ತೋರಿಸ್ತಾರೆ. ಅಂದ್ರೆ ಎಲ್ಲ ಇವ್ರ ಪಕ್ಕದಲ್ಲೇ ನಡೆಯೋ ತರ ತೋರಿಸ್ತಾರೆ. ಅವತ್ತು ನೈಟ್ ಹೀರೋ ಅವ್ರ ಮಾವ ಕೂಡ ಹೋಗಿ ಡೋರ್ ನ ತಟ್ಟಿದಾಗ ಈಗ ಕೊಲೆ ಆಗಿದ್ದಾನಲ್ಲ ಅವ್ನ್ ಬಂದು ಡೋರ್ ನ ಓಪನ್ ಮಾಡಿರ್ತಾನೆ. ನಿಮ್ ಪಾರ್ಸಲ್ ಇಲ್ಲೇ ಇದೆ, ಬಂದ್ ತಗೊಂಡೋಗಿ ಅದಕ್ಕೂ ಮುಂಚೆ ಬಂದ ಚೇರ್ ಮೇಲೆ ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಹೀರೋ ಅವ್ರ ಮಾವ ಕೂಡ ಚೇರ್ ಮೇಲೆ ಕುತ್ಕೋಬೇಕು ಅಂತ ಹೋದವರು ಆ ಚೇರ್ ಮೇಲೆ ಕತ್ತಿ ಇರುತ್ತೆ, ಆ ಕತ್ತಿನ ಎತ್ತಿ ಅವ್ರ ಕೈಯಿಂದ ಅವರೇ ಮುಟ್ಟಿ ಅದನ್ನ ಎತ್ತಿ ಪಕ್ಕಕ್ಕೆ
ಪಕ್ಕಕ್ಕಿಟ್ಟು ಅದಾದ್ಮೇಲೆ ಚೇರ್ ಮೇಲೆ ಕೂತ್ಕೊಳ್ತಾರೆ. ಹಂಗ ಅಂದಿದ ತಕ್ಷಣ ಹೀರೋ ಬಂದ್ ಅವ್ರ ಮಾವನ ಸ್ಟಾಪ್ ಮಾಡ್ತಾನೆ. ನಿನಗ್ ಚೆನ್ನಾಗಿ ನೆನ್ಪಿದ್ಯಾ ಅವನೇ ಬಂದು ಚೇರ್ ಮೇಲೆ ಕೂತ್ಕೊಳಕ್ ಕೇಳದ್ನ ಅಂದಾಗ ಅವ್ರ ಮಾವ ಕೂಡ ಹೌದು ಅವನೇ ಹೇಳಿದ್ದು, ನಾನು ಬಂದೆ ಈ ಚೇರ್ ಮೇಲೆ ಇತ್ತು ಕತ್ತಿ ಅದನ್ನ ಎತ್ತಿ ಪಕ್ಕಕ್ಕೆ ಇಟ್ಬಿಟ್ಟು ಕೂತ್ಕೊಂಡೆ ಅಂತಾರೆ. ಸರಿ ಕತೆನ ಕಂಟಿನ್ಯೂ ಮಾಡಂದಾಗ ಇವ್ರು ಮತ್ತೆ ಕತೆ ಕಂಟಿನ್ಯೂ ಮಾಡ್ತಾರೆ. ಆ ಕೊಲೆ ಆದವನು ಆ ಬಾಕ್ಸ್ ನ ತೋರಿಸ್ಬಿಟ್ಟು ನೀವು ಡೆಲಿವರಿ ಮಾಡ್ಬೇಕಾಗಿರೋ ಬಾಕ್ಸ್ ಅಲ್ಲೇ ಇದೆ ಅದನ್ನ ತಗೊಂಡೋಗಿ ಅಂತ ಹೇಳಿ ಅಮೌಂಟ್ ನ ಕೂಡ ನನಗ್ ಕೊಟ್ಟ. ನಾನು ಅಲ್ಲಿಂದ ಹೋಗೋದಕ್ಕೆ ಮುಂಚೆ ಅಮೌಂಟ್ ಎಲ್ಲ ನಾನು ಲೆಕ್ಕ ಮಾಡ್ತಾ ಇದ್ದೆ. ಅವನು ರೂಮ್ ಒಳಗಡೆ ಹೊರಟೋದ. ಆಮೇಲೆ ನಾನು ಅಮೌಂಟ್ ಎಲ್ಲ ಲೆಕ್ಕ ಮಾಡಿ ಜೋಬಲ್ಲಿ ಇಟ್ಕೊಂಡು ಬಾಕ್ಸ್ ನ ಅಲ್ಲಿಂದ ಎತ್ಕೊಂಡು ಅವ್ನ್ ಹೇಳೋಣ ಅಂತ ನೋಡೋಷ್ಟ್ರಲ್ಲಿ ಅವನದ್ ಯಾವ್ದೋ ರೂಮ್ ಒಳಗಡೆ ಹೋಗಿದ್ನಲ್ಲ ಅಲ್ಲಿ ಸಾಂಗ್ ಹಾಕಿಟ್ಬಿಟ್ಟು ಅವ್ನ್ ಪಾಡಕ್ ಕೂತಿದ್ದ. ಸರಿ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಬಂದ್ಬಿಟ್ಟೆ ಅಂತಾರೆ. ಇದೆಲ್ಲ ಕೇಳಿಸ್ಕೊಳ್ಳೋ ಹೀರೋಗೆ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ ಅಂತ ಈಗ ಮನೇಲಿರೋ ಲೈಟ್ ಎಲ್ಲ ಆಫ್ ಮಾಡಿ ಈಗ ಕೊಲೆ ಅದನ್ ಕೂತಿದ್ದ ಅಂತ ಹೇಳಿದ್ರಲ್ಲ ಆ ರೂಮ್ ಒಳಗಡೆ ಹೋಗಿ ಒಂದು ಕ್ಯಾಂಡಲ್ ನ ಹಂಚಿಸಿ ತಲೆಗೊಂದು ವಿಗ್ ತರ ಹಾಕೊಂಡು ಇದೇ ಡೈರೆಕ್ಷನ್ ಎಲ್ಲ ಕೂತಿದ್ದು ಅಂತ ಒಂದು ಡೈರೆಕ್ಷನ್ ನ ತೋರಿಸ್ತಾರೆ. ಇದನ್ನ ನೋಡಿದ ತಕ್ಷಣ ಅವ್ರ ಮಾವ ಹೌದೌದು ಇದೇ ಡೈರೆಕ್ಷನ್ ಅಲ್ಲಿ ಅವ್ನು ಕೂತಿದ್ದು ಅಂತ ಹೇಳ್ತಾರೆ. ಈಗ ನಮ್ ಹೀರೋ ಒಂದು ಟ್ವಿಸ್ಟ್ ನ ಕೊಡ್ತಾನೆ ನೋಡಿ. ಅವ್ರ ಮಾವನೇ ಶಾಕ್ ಆಗ್ಬಿಡ್ತಾರೆ. ಯೋ ಮಾಮ ನೀನ್ ಈ ಮನೆ ಒಳಗಡೆ ಬರೋದಕ್ಕೂ ಮುಂಚೆನೆ ಆ ಕೊಲೆಗಾರ ಸ್ಟಾರ್ಟಿಂಗ್ ಅಲ್ಲಿ ಕೊಲೆ ಆಗಿದ್ನಲ್ಲ ಅವನನ್ನ ಸಾಯಿಸಿ ಅವನನ್ನೇ ಆ ರೂಮ್ ಅಲ್ಲಿ ಇಟ್ಟಿದ್ದು. ಆಮೇಲೆ ಅವನೇ ಬಂದು ಡೋರ್ ನ ಓಪನ್ ಮಾಡಿ ಆ ಪಾರ್ಸಲ್ ನ ತಗೊಂಡೋಗ ಕೇಳಿರೋದು. ಅವ್ನ್ ಆಲ್ರೆಡಿ ಕೊಲೆ ಮಾಡಿದ್ದ ಅಲ್ವಾ ಅವ್ನ್ ಸಿಕ್ಕಾಕೊಂಬಾರ್ದು ಅಂತ ಆ ಕತ್ತಿನ ಬೇಕಂತ ಅವ್ನ ಫಿಂಗರ್ ಪ್ರಿಂಟ್ಸ್ ಎಲ್ಲ ಒರೆಸಿ ಆ ಚೇರ್ ಮೇಲೆ ಇಟ್ಟು ಅದನ್ನ ನೀನ್ ಮುಟ್ಟೋ ತರ ಮಾಡಿ ಈ ಕೊಲೆನಲ್ಲಿ ನಿನ್ನ ಫ್ರೇಮ್ ಮಾಡಿದಾನೆ. ನೀನು ಅದ್ ಗೊತ್ತಿಲ್ಲದೆ ಬಂದು ಸಿಕ್ಕಾಕೊಂಡಿದ್ಯಾ ಅಂತ ಇವ್ರು ಮಾತಾಡ್ತಾ ಇರುವಾಗ್ಲೇನೆ ಅದ್ ಯಾರೊಬ್ಬ ಮಾಸ್ಕ್ ಅಲ್ಲಿ ಹಾಕೊಂಡ್ ಇವ್ರನ್ನ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಆದ್ರೆ ಹೆಂಗೋ ಹೀರೋ ಅವ್ರ ಮಾವ ಸ್ವಲ್ಪ ಹುಷಾರಾಗಿ ಅವ್ನ ಹೆಂಗೋ ಹೊಡೆದು ಕೈಯೆಲ್ಲ ಹೊಡೆದು ಅಲ್ಲಿಂದ ಕಳಿಸ್ಬಿಡ್ತಾರೆ. ಆದ್ರೆ ಅವ್ನ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಅವ್ರಿರೋ ಜಾಗಕ್ಕೆ ಬೆಂಕಿ ಹಾಕ್ಬಿಟ್ಟು ಹೊರಟೋದ. ಇವ್ರ ಹೆಂಗಪ್ಪ ಇಲ್ಲಿಂದ ತಪ್ಪಿಸ್ಕೊಳ್ಳೋದಂತ ಈ ಕಡೆ ಆ ಕಡೆ ದಿಕ್ಕಾಪಲಾಗಿ ಓಡ್ತಾ ಇರ್ತಾರೆ. ಆದ್ರೆ ನಮ್ ಹೀರೋ ತುಂಬಾನೇ ಹುಷಾರಾಗಿ ಆ ಬ್ಲೂಟೂತ್ ಒಂದು ರೇಡಿಯೋ ಇಟ್ಟಿದ್ರಲ್ಲ ಅದನ್ನ ಎತ್ಕೊಂಡು ಹೆಂಗೋ ಅಲ್ಲಿಂದ ಹೊರಗಡೆ ಬಂದ್ಬಿಟ್ರು. ಈಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ನಮ್ ಹೀರೋ ಅವ್ರ ಮಾವನ ಕರ್ಕೊಂಡು ಬೇಗ ಚಿಕ್ಕ ಹುಡುಗಿ ಅವ್ರ ಮನೆಗೆ ಹೋಗ್ತಾ ಇರ್ತಾರೆ. ಇವ್ರ ಮಾವಾಗ ಏನ್ ಅರ್ಥ ಆಗ್ತಾ ಇಲ್ಲ ಅಲ್ಲೇನಕ್ಕ ಹೋಗ್ತಾ ಇದೀವಿ ಅಂದಾಗ ಹೀರೋ ಹೇಳ್ತಾನೆ ಇದಕ್ಕೆಲ್ಲ ಕಾರಣ ಅಂದ್ರೆ ಕೊಲೆ ಮಾಡಿದ್ ಬೇರೆ ಯಾರೋ ಅಲ್ಲ ಕಣೋ ಆ ಚಿಕ್ಕ ಹುಡುಗಿ ಅವ್ರ ಅಪ್ಪನೇ. ನಾವು ಸ್ಟಾರ್ಟಿಂಗ್ ಅಲ್ಲಿ ನೀನೊಂದ್ ಬಾಕ್ಸ್ ನೆಟ್ಟಾಗ ಅದ್ರ ಪಕ್ಕದಲ್ಲಿ ಒಂದು ಕಾರ್ ಇತ್ತಲ್ಲ ಅದನ್ನ ಹುಡ್ಕಕ್ಕೆ ಒಂದು ಸ್ಕ್ರಾಪ್ ಅಂಗಡಿಗೆ ಹೋಗಿದ್ವಲ್ಲ ಆ ಸ್ಕ್ರಾಪ್ ಅಂಗಡಿಯಲ್ಲೇ ಚಿಕ್ಕ ಹುಡುಗಿ ಅವ್ರ ಅಪ್ಪ ಕೆಲಸ ಮಾಡೋದು. ಅಷ್ಟೇ ಅಲ್ಲ ಅವ್ನಿಗೆ ಕೊಲೆ ನಡೆಯೋದಕ್ಕೆ ಒಂದು ವಾರದ ಮುಂಚೆನೆ ಅವನು ಲೀವ್ ಹಾಕಿದ್ದಾನೆ. ಲೀವ್ ಹಾಕ್ಬಿಟ್ಟು ಹೋಗಿ ಆ ಕೊಲೆ ನಡೆದಿರೋ ಮನೆಯಲ್ಲೇ ಇದ್ದಿದ್ದಾನೆ. ಇಷ್ಟೆಲ್ಲ ಕಂಡಿಡ್ದಿದ್ ನನಗೆ ಆ ಕೊಲೆ ಏನಕ್ ಮಾಡ್ದ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ನಾವ್ ಆ ಹುಡುಗಿ ಅವ್ರ ಮನೆಗೆ ಹೋಗಿ ವಿಚಾರಣೆ ಮಾಡೋಣ ಅಂತ ಹುಡುಗಿ ಮನೆಗ್ ಬಂದ್ ನೋಡಿದ್ರೆ ಆ ಹುಡುಗಿ ಪಾಪ ಸಾವು ಬದುಕು ಅಂತ ಬಿದ್ದಿರ್ತಾಳೆ. ನಿದ್ದೆ ಮಾತ್ರ ಹಾಕೊಂಡ್ಬಿಟ್ಟಿರ್ತಾಳೆ. ಪಕ್ಕದಲ್ಲಿ ಹುಡುಗಿ ಡೈರಿ ಬೇರೆ ಸುಟ್ಟೋಗ್ತಾ ಇರುತ್ತೆ. ನಮ್ ಹೀರೋ ಕೂಡ ಬಂದವನ್ ಹೆಂಗಾದ್ರೂ ಹುಡುಗಿನ ಕಾಪಾಡ್ಬೇಕು ಅಂತ ಹೀರೋ ಅವ್ರ ಮಾವ ಹುಡುಗಿನ ಎತ್ಕೊಂಡು ಹಾಸ್ಪಿಟಲ್ಗೆ ಹೋದ್ರೆ ನಮ್ ಹೀರೋ ಕೂಡ ಡೈರಿನ ಎತ್ಕೊಂಡು ಹಾಸ್ಪಿಟಲ್ಗೆ ಹೋಗಿ ಆ ಹುಡುಗಿನ ಅಡ್ಮಿಟ್ ಮಾಡಿರ್ತಾರಲ್ಲ ಅಲ್ಲೇ ಕುತ್ಕೊಂಡು ಡೈರಿನ ಓದ್ತಾ ಇರ್ತಾರೆ. ಆತರ ಓದ್ಬೇಕಾದ್ರೆ ಡೈರಿಲಿ ಇವ್ರಿಗೆ ತುಂಬಾ ವಿಷಯ ಗೊತ್ತಾಗುತ್ತೆ. ಪ್ಲಸ್ ಆ ಡೈರಿಲಿ ಒಂದು ಪೇಪರ್ ಕೂಡ ಇಲ್ದೇ ಇರೋದನ್ನ ಗಮನಿಸ್ತಾರೆ. ಹೀರೋಗೆ ಅವ್ರ ಮಾವ ಹತ್ರ ಹೇಳ್ತಾರೆ ಮಾವ ನಾನ್ ತುಂಬಾ ವಿಷಯ ಕಂಡಿಡ್ದು ಬಿಟ್ಟಿದೀನಿ ನಮಗ್ ಬೇಕಾಗಿರೋ ಆನ್ಸರ್ ಎಲ್ಲ ಇದೇ ಡೈರಿಲಿ ಇದೆ ಅಂತ ಹೇಳ್ತಾನೆ. ಇವ್ರ ಈ ತರ ಮಾತಾಡ್ತಾ ಇರೋ ಟೈಮ್ ಅಲ್ಲಿ ಪೊಲೀಸ್ ಅವರು ಆ ಹಾಸ್ಪಿಟಲ್ಗೆ ಬಂದ್ಬಿಟ್ರು. ಬಂದವ್ರು ಇವ್ರನ್ನೆಲ್ಲಿ ಹಿಡಿತಾರಂತ ಬೈದಲ್ಲಿ ಇವ್ರ ದಿಕ್ಕಾಪಾಲಾಗಿ ಓಡ್ಬೇಕು ಅಂತ ನೋಡಿದಾಗ ಅಲ್ಲಿ ಆಪೋಸಿಟ್ ಅಲ್ಲಿ ಬರ್ತಾರೋ ಒಂದು ಟ್ರಾಲಿನ ಹೀರೋ ಅವ್ರ ಮಾವ ತಳ್ಬಿಡ್ತಾರೆ. ಆತರ ಟ್ರಾಲಿ ಬಿದ್ಮೇಲೆ ಅದ್ರಲ್ಲಿ ಬಿದ್ದಿದ್ದ ಐಟಮ್ ಅಲ್ಲೇ ಇವ್ರು ಎತ್ತಿಡ್ಬೇಕಾದ್ರೆ ಹೀರೋಗೆ ಏನೋ ಒಂದು ಫ್ಲಾಶ್ ಆಗುತ್ತೆ. ಅಂತದ್ ಏನ್ ಕಂಡಿಡ್ದ ಅಂತ ಗೊತ್ತಿಲ್ಲ. ಈಗ ಹೀರೋ ಅವ್ರ ಮಾವನ ಕರ್ಕೊಂಡು ನಾವ್ ಬೇಗ ಬನ್ನಿ ಆ ಕೊಲೆ ನಡೆದಿದ್ ಮನೆಗೆ ಹೋಗ್ಬೇಕು ಬೇಗ ಬನ್ನಿ ಹೋಗೋಣ ಅಂತ ಅವ್ರ ಮಾವನ ಅಲ್ಲಿಂದ ಕರ್ಕೊಂಡು ಓಡೋಗ್ತಾರೆ. ಆದ್ರೆ ಎಷ್ಟೊತ್ತು ಅಂತಿತ್ರ ಓಡಕ್ಕಾಗತ್ತೆ. ಅಲ್ಲಿ ಯಾವ್ದೋ ಒಂದು ಕಾರ್ ಇದ್ರೆ ಅದನ್ನ ಅಬೇಸ್ ಮಾಡ್ಬಿಟ್ರು. ಹೆಂಗೋ ಸಿಕ್ತು ಚಾನ್ಸ್ ಅಂತ ಅಲ್ಲಿಂದ ಎಸ್ಕೇಪ್ ಆಗಕ್ ನೋಡ್ತಾರೆ. ಆದ್ರೆ MP ಪೊಲೀಸ್ ಇರ್ತಾನಲ್ಲ ಇವ್ರ ತರ ತಪ್ಪಿಸ್ಕೊಂಡು ಹೋಗ್ತಾ ಇರೋದನ್ನ ನೋಡ್ಬಿಟ್ಟ. ಈಗ ಅವನೊಂದು ಕಾರ್ನ ಎತ್ಕೊಂಡು ಇವ್ರನ್ನ ಚೇಸ್ ಮಾಡ್ತಾ ಇರ್ತಾನೆ. ಈ ಚೇಸಿಂಗ್ ನಡೆಯುತ್ತೆ ಹತ್ತತ್ರ ಒಂದು 10-15 ನಿಮಿಷ ನಡೆಯುತ್ತೆ. ಇವ್ರು ಕೂಡ ಕಾರ್ನ ಬಿಟ್ರು. ಆಮೇಲೆ ಆಟೋ ಹತ್ತಿದ್ರು. ಆಮೇಲೆ ಕಾಲಲ್ಲಿ ಓಡೋದ್ರು. ಹೆಂಗೋ ಓಡ್ ಬಂದು ಆ ಮನೆಯನ್ನ ಸೇರ್ಬಿಟ್ರು. ಇವರ ಮನೆ ಒಳಗಡೆ ಹೋದ್ಮೇಲೆ ಆ MP ಪೊಲೀಸ್ ಮತ್ತೆ ಅವ್ರ ಕಡೆಯವರೆಲ್ಲ ಹೊರಗಡೆಯಿಂದಾನೆ ಮೈಕ್ ಅಲ್ಲಿ ಎಲ್ರೋ ಇದ್ದೀರಾ ಏನ್ರೋ ಮಾಡ್ತಾ ಇದ್ದೀರಾ ಬನ್ನಿ ಹೊರಗಡೆ ಅಂತ ಅನೌನ್ಸ್ ಮಾಡ್ತಾನೆ ಇರ್ತಾರೆ. ಆದ್ರೆ ನಮ್ ಹೀರೋ ಇಲ್ಲಿ ಏನೋ ಹುಡುಕ್ತಾ ಇರೋದನ್ನ ನೋಡ್ಬಿಟ್ಟು ಅವ್ರ ಮಾವ ಹೇಳ್ತಾರೆ ಏನೋ ಹುಡುಕ್ತಾ ಇದ್ದೆ ಅಂದಾಗ ಮಾವ ಗೋಲ್ಡಿ ಮನೆ ಬಿಟ್ಟು ಹೊರಗಡೆ ಎಲ್ಲೂ ಹೋಗಿಲ್ಲ ಈ ಮನೆಯಲ್ಲೇ ಇದೆ ಫಸ್ಟ್ ನಾವ್ ಅದನ್ನ ಕಂಡಿಡಿಬೇಕು ಅಂತ ಹೇಳಿ ಮನೆ ಸುತ್ತಮುತ್ತ ಎಲ್ಲ ಹುಡುಕ್ತಾ ಇರ್ಬೇಕಾದ್ರೆ ಹೀರೋ ಅವ್ರ ಮಾವ ಅಲ್ಲಿ ಒಂದು ಬುದ್ಧಂದು ಸ್ಟ್ಯಾಚ್ಯೂ ಇರುತ್ತೆ ಅದನ್ನ ಹಂಗೆ ಹೊಡಿತಾರೆ ನೋಡಿ. ಅವ್ರಿಗೆ ಗೊತ್ತಾಗೋಯ್ತು ಈ ಸ್ಟ್ಯಾಚ್ಯೂ ಒಳಗಡೆ ಗೋಲ್ಡ್ ಇರೋದು ಅಂತ. ಈಗ ಹಂಗೆ ಸ್ಲೋ ಆಗ ಸ್ಟ್ಯಾಚ್ಯೂನ ತಳ್ಕೊಂಡು ಹೀರೋ ಮತ್ತೆ ಅವ್ರ ಮಾವ ಇಬ್ರು ಅದ್ರಿಂದನೇ ಬಚ್ಚಿಟ್ಕೊಂಡ್ ಬರ್ತಾ ಇರ್ತಾರೆ. ಅವ್ರ ಮಾವ ಬಂದು ಹೇಳ್ತಾರೆ ಅಯ್ಯೋ ದೇವ್ರೆ ನೀವ್ ಈ ಗೋಲ್ಡ್ ಅಂತಾನೆ ಹುಡುಕ್ತಾ ಇದ್ರಿ ಅದ್ ಈ ಸ್ಟ್ಯಾಚ್ಯೂ ಒಳಗಡೆನೆ ಇದೆ. ನನ್ಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ನಾನು ಇದನ್ನ ಪ್ರೂವ್ ಮಾಡಕ್ಕೆ ಇದ್ರ ಓಡೋಗ್ತಾ ಇದ್ದೆ. ಇದನ್ನ ಮಾಡಿದ್ ಯಾರು ಅಂತ ಕೂಡ ಹೇಳ್ಬಿಡ್ತಾನೆ. ಒಬ್ಬ ಇಲ್ಲಿ ಸತ್ತೋದ. ಇನ್ ಮಿಕ್ಕಿದ 4 ಜನ ಯಾರು ಅಂತ ಅವ್ರ ಹೆಸರನ್ನ ಕೂಡ ಹೇಳ್ಬಿಟ್ಟ. ಅಷ್ಟೇ ಅಲ್ಲ ದೇವ್ರೆ ಈ ಕೊಲೆ ಕೂಡ ನಾನ್ ಮಾಡಿಲ್ಲ. ನನ್ಗೊಂದ್ ಸ್ವಲ್ಪ ಟೈಮ್ ಕೊಟ್ರೆ ನಾನು ಅದನ್ನ ಕೂಡ ಪ್ರೂವ್ ಮಾಡ್ಬಿಡ್ತೀನಿ. ಯಾಕಂದ್ರೆ ಕೊಲೆಗಾರ ಯಾರು ಅಂತ ನನಗ್ ಗೊತ್ತು ಅಂತ ಹೇಳಿದ ತಕ್ಷಣ ಈ ಪೊಲೀಸ್ ಕೂಡ ಒಂದ್ ನಂಬಿಕೆ ಬಂತು. ಯಾಕಂದ್ರೆ ಗೋಲ್ಡ್ ನ ಕೂಡ ಇವ್ರು ತೋರ್ಸ್ಬಿಟ್ರಲ್ಲ. ಸೊ ಸರಿ ಆಯ್ತು ಬಾಪ ತೋರ್ಸಿ ಅಂತ ಹೇಳ್ಬಿಟ್ಟು ಇವ್ರನ್ನ ಜೀಪ್ ಹತ್ತಿಸ್ಕೊಂಡ್ ಕರ್ಕೊಂಡ್ ಬರ್ತಾರೆ. ಯಾವ ಜಾಗಕ್ಕೆ ಅಂತ ನೋಡಿದ್ರೆ ಆ ಹಾಸ್ಪಿಟಲ್ಗೆ ಬಂದಿರೋದು ಚಿಕ್ಕ ಹುಡುಗಿನ ಅಡ್ಮಿಟ್ ಮಾಡಿರ್ತಾರಲ್ಲ ಅಲ್ಲಿಗೆ. ಬಂದಿದ ತಕ್ಷಣ ಆ ಚಿಕ್ಕ ಹುಡುಗಿಯವ್ರ ಅಪ್ಪನೂ ಅದೇ ಹಾಸ್ಪಿಟಲ್ ಅಲ್ಲೇ ಇರ್ತಾರೆ. ಒಳಗಡೆ ಬಂದಿದ್ ಇವ್ರ ಮಾವ ಅಂತಾರೆ ಆರಾಮ ಕೊಲೆ ಎಲ್ಲ ಮಾಡ್ಬಿಟ್ಟು ಇಲ್ಲಿ ಬಂದ್ ನಿನ್ ಮಗಳ ಹತ್ರ ಕೂತಿದ್ಯಾ ರಾಜಾ ಅಂತ ಹೇಳ್ಬಿಟ್ಟು ಈಗ ಪೊಲೀಸ್ ಅವ್ರ ಹತ್ರ ಏನೆಲ್ಲ ನಡೀತು ಅಂತ ಹೇಳ್ತಾರೆ. ನಿಮ್ಗೆ CCTV ಫುಟೇಜ್ ಅನ್ನ ಚೆಕ್ ಮಾಡ್ಬೇಕಾದ್ರೆ ನನ್ ಮುಖ ಮಾತ್ರ ಕಾಣಿಸ್ತಲ್ವಾ ಒಳಗಡೆ ಹೋಗ್ ಬಂದಂಗೆ. ಆದ್ರೆ ನಾನು ಮನೆ ಒಳಗಡೆ ಹೋಗೋದಕ್ಕೂ ಮುಂಚೆನೆ ಅಂದ್ರೆ ಒಂದ್ ವಾರದ ಮುಂಚೆನೆ ಈ ಕೊಲೆಗಾರ ಮನೆ ಒಳಗಡೆನೆ ಇದ್ದಿದ್ದಾನೆ. ಅವ್ನ ಅಲ್ಲೇ ಬಚ್ಚಿಟ್ಕೊಂಡು ಆ ಕೊಲೆನ ಮಾಡಿರೋದು. ಆ ಕೊಲೆನ ಮಾಡಿದ್ಮೇಲೆ ಯಾರನ್ನದು ಫ್ರೇಮ್ ಮಾಡ್ಬೇಕಲ್ಲ. ಬಕ್ರ ನಾನ್ ಸಿಕ್ಕದೆ ಒಂದ್ ಪಾರ್ಸಲ್ ನ ಎತ್ಕೊಂಡ್ ಹೋಗ್ಬೇಕು ಅಂತ ನನ್ನ ಕರ್ದ. ನಾನ್ ಮನೆ ಒಳಗಡೆ ಹೋಗೋಷ್ಟ್ರಲ್ಲೇ ಇವನು ನನ್ನ ಕರ್ಕೊಂಡ್ ಹೋಗಿ ಸ್ಟೂಲ್ ಮೇಲೆ ಕೂತ್ಕೋ ಅಂತ ಹೇಳ್ದ. ನಾನು ಆ ಸ್ಟೂಲ್ ಮೇಲೆ ಒಂದು ಕತ್ತಿ ಇತ್ತಲ್ವಾ ನನ್ಗೇನ್ ಗೊತ್ತಿತ್ತು
ಗೊತ್ತಿತ್ತು ಈ ಕೊಲೆಗಾರ ಈ ಕತ್ತಿನ ಯೂಸ್ ಮಾಡಿ ನನ್ನ ಚುಚ್ಚದ ಅಂತ. ಅದು ಗೊತ್ತಿಲ್ಲದೆ ನಾನು ಆ ಕತ್ತಿನ ನನ್ನ ಕೈಯಾರೆ ಮುಟ್ಟಿ ಎತ್ತಿ ಪಕ್ಕಕ್ಕೆ ಇಟ್ಬಿಟ್ಟು ಅಲ್ಲಿ ಕೂತ್ಕೊಂಡೆ. ಅದಕ್ಕೋಸ್ಕರನೇ ಆ ಕತ್ತಿಯಲ್ಲಿ ನನ್ ಫಿಂಗರ್ ಪ್ರಿಂಟ್ ಸಿಕ್ಕಿದ್ದು, ನಾನ್ ಕೊಲೆಗಾರ ಅಂತ ನೀವೆಲ್ಲ ನನ್ನ ಅನ್ಕೊಂಡಿದ್ದು. ಅವ್ನ್ ಕೂಡ ಪಾರ್ಸಲ್ ಬಾಕ್ಸ್ ನ ನನಗ್ ತೋರಿಸ್ಬಿಟ್ಟು ಅಮೌಂಟ್ ಕೂಡ ಕೊಟ್ಟ. ನಾನು ಅಮೌಂಟ್ ಎಲ್ಲ ಲೆಕ್ಕ ಮಾಡೋ ಗ್ಯಾಪ್ ಅಲ್ಲೇ ಇವನೆಲ್ಲ ಒಟ್ಟೋಗಿದ್ದಾನೆ ಅಂತ ಅನ್ಕೊಂಡೆ. ಸರಿ ಆಯ್ತು ಅಂತ ನಾನು ಆ ಪಾರ್ಸಲ್ ಬಾಕ್ಸ್ ತಗೊಂಡೋಗ್ಬೇಕು ಅಂತ ನೋಡೋ ಗ್ಯಾಪ್ ಅಲ್ಲಿ ಇವ್ನ್ ಆಲ್ರೆಡಿ ಅವನನ್ನ ಸಾಯಿಸ್ಬಿಟ್ಟು ಅದನ್ನ ನಾನ್ ಕಂಡಿಡಿಬಾರ್ದು ಅಂತ ಆ ರೂಮ್ ಅಲ್ಲಿರೋ ಲೈಟ್ ಎಲ್ಲ ಆಫ್ ಮಾಡಿ ಒಂದು ಕ್ಯಾಂಡಲ್ ಮಾತ್ರ ಅಣಿಸಿಟ್ಬಿಟ್ಟು ಅವ್ನ್ ಹೆಣನ ಅಲ್ಲಿ ಕೂರ್ಸಿದ್ದ. ಅದು ನನ್ ಕಣ್ಣಿಗೆ ಹೆಂಗ್ ಕಾಣಿಸುತ್ತೆ, ಅವ್ನ್ ಬದುಕಿರೋ ಒಂಥರ ತಾನೆ ಕಾಣಿಸುತ್ತೆ. ನಾನು ಸರಿ ಆಯ್ತು ಅಂತ ಪಾರ್ಸಲ್ ಬಾಕ್ಸ್ ನ ಅಲ್ಲಿಂದ ಎತ್ಕೊಂಡ್ ಹೊಟ್ಟೋದೆ. ಇದೆಲ್ಲ ಸೇರಿ ಇವ್ನ್ ಹೆಂಗಪ್ಪ ಅಲ್ಲಿಂದ ತಪ್ಪಿಸ್ಕೊಂಡ, ಸಿಸಿಟಿವಿ ಕ್ಯಾಮ್ರಾನಲ್ಲಿ ನಾನ್ ಮಾತ್ರ ಬಿದ್ದಿದ್ದೀನಿ ಅಂತ ಯೋಚನೆ ಮಾಡಿದ್ರೆ ನಾವ್ ಈ ಹಾಸ್ಪಿಟಲ್ ಬಿಟ್ಟು ತಪ್ಪಿಸ್ಕೊಂಡೋಗ ಅವಾಗ ಒಂದು ಟ್ರಾಲಿನ ತಳ್ಬಿಟ್ಟಿದ್ವಲ್ಲ, ಅವಾಗ್ಲೇ ನನಗೊಂದ್ ವಿಷಯ ಫ್ಲಾಶ್ ಆಗಿದ್ದು. ನಾನ್ ಎತ್ಕೊಂಡ್ ಹೋದ್ನಲ್ಲ ಪಾರ್ಸಲ್ ನ, ಆ ಬಾಕ್ಸ್ ನ, ಇವ್ನ ಅದೇ ಬಾಕ್ಸ್ ಅಂತ ನನಗ್ ಕೈ ತೋರಿಸ್ತಾ. ನಾನ್ ಇಲ್ಲಿ ಅಮೌಂಟ್ ಲೆಕ್ಕ ಮಾಡೋ ಗ್ಯಾಪ್ ಅಲ್ಲಿ ಅವ್ನ್ ಬಂದ ಬಾಕ್ಸ್ ಒಳಗಡೆ ಕೂತ್ಕೊಂಡಿದ್ದಾನೆ. ಇದನ್ ಗೊತ್ತಿಲ್ದೇ ಇರೋ ಗೂಬೆ ನಾನು ಈ ಬಾಕ್ಸ್ ನ ಡೆಲಿವರಿ ಮಾಡ್ಬೇಕು ಅಂತ ಅದನ್ನ ಎತ್ಕೊಂಡೋಗಿ ಯಾವ್ದೋ ಒಂದು ಬೇಸ್ಮೆಂಟ್ ಅಲ್ಲಿ ಇಟ್ಬಿಟ್ಟು ಅವ್ನ್ ಕೊಟ್ಟಿದ್ದ ಅಡ್ರೆಸ್ ಅಲ್ಲೇ ಅಲ್ಲಿ ಇಟ್ಬಿಟ್ಟು ನಾನ್ ಬಂದ್ಬಿಟ್ಟೆ. ಅದ್ರ ಪಕ್ಕನೆ ಕಾರ್ ಇದ್ದಿತ್ತು. ಇವನ ಬಾಕ್ಸ್ ಇಂದ ಎಸ್ಕೇಪ್ ಆಗಿ ಆ ಕಾರ್ ನ ತಗೊಂಡು ಅವ್ನ್ ಸ್ಕ್ರಾಪ್ ಅಂಗಡಿಗೆ ಹೋಗಿ ಆ ಕಾರ್ ನ ಕೂಡ ಸ್ಕ್ರಾಪ್ ಮಾಡ್ಬಿಟ್ಟ. ಇದೇ ಸರ್ ನಡೆದಿದ್ದು. ಅವ್ನ್ ಆರಾಮಾಗಿದ್ರಿಂದ ಎಸ್ಕೇಪ್ ಆಗ್ಬಿಟ್ಟ, ನನ್ನ ಸಿಕ್ಕಾಕಿಸ್ಬಿಟ್ಟ ಅಂತ ಪ್ರತಿಯೊಂದು ಹೇಳ್ತಾರೆ. ಇದನ್ನೆಲ್ಲ ಆಕ್ಚುಲಿ ಹೀರೋ ಕಂಡು ಹಿಡಿದಿರೋದು ಅದ್ರ ಮಾವಗೆ ಹೇಳು ಅಂತ ಹೇಳ್ಕೊಟ್ಟಿರ್ತಾನೆ. ಇಷ್ಟೆಲ್ಲ ಕತೆ ಕೇಳೋ ಪೊಲೀಸರು ಒಂದು ಡೌಟ್ ನ ಕೇಳ್ತಾರೆ. ಸರಿ, ಗೋಲ್ಡ್ ನ ಕಳ್ತನ ಮಾಡ್ಕೊಂಡು ಹೋಗಿದ್ ಟೀಮೇ ಬೇರೆ ಅಲ್ವಾ, ಅಂದ್ರೆ ಈಗ ಕೊಲೆ ಆಗಿದ್ದಾನಲ್ವಾ ಅವ್ನ್ ಟೀಮ್ ತಾನೆ, ಅವ್ನ್ ಟೀಮ್ ಅಲ್ಲಿ ಇವನು ಇಲ್ಲ, ಹಂಗಾದ್ರೆ ಇವನೇನಕ್ಕ ಕೊಲೆ ಮಾಡಿದ್ದು ಅಂದಾಗ ಹೀರೋರ್ ಮಾವ ಹೇಳ್ತಾರೆ, ಇರಿ ಸರ್ ಅದಕ್ಕೂ ನನ್ನ ಹತ್ರ ಆನ್ಸರ್ ಇದೆ ಅಂತ ಒಂದು ಡೈರಿನ ತೋರಿಸ್ತಾರೆ. ಚಿಕ್ಕ ಹುಡುಗಿ ಡೈರಿನ, ನಿಮಗ್ ಬೇಕಾಗಿರೋ ಕ್ವೆಶ್ಚನ್ ಗೆ ಆನ್ಸರ್ ಈ ಡೈರಿಯಲ್ಲಿ ಇದೆ ಅಂತ ಹೇಳ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ, ಈಗ ಕೊಲೆ ಆಗಿದ್ದಾನಲ್ವಾ ಅವ್ರ ಮಗ ಕಾಣೆ ಆದ್ಮೇಲೆ ಇವನ್ ಕೂಡ ಪ್ರತಿಯೊಬ್ಬರನ್ನ ಕೂಡ ಕಣ್ಗಾಣಿಸ್ತಾನೆ ಇದ್ದಿರ್ತಾನೆ. ಅವ್ರ ಮಗ ಏನಕ್ ಕಾಣೆ ಆದ ಅಂತ. ಆತರ ಸ್ಕೂಲಲ್ಲಿ ಎಲ್ಲಾರನ್ನೂ ಕಣ್ಗಾಣಿಸ್ಬೇಕಾದ್ರೆ ಚಿಕ್ಕ ಹುಡುಗಿನ ಕೂಡ ನೋಡಿರ್ತಾನೆ. ಆ ಹುಡುಗಿನ ನೋಡಿದ ತಕ್ಷಣ ಇವನ್ ಆಸೆ ಪಟ್ಟು ಒಂದಿನ ಟೈಮ್ ಬಂದ್ಮೇಲೆ ಆ ಹುಡುಗಿನ ಹೋಗಿ ರೇಪ್ ಮಾಡ್ಬಿಟ್ಟಿರ್ತಾನೆ. ಈ ವಿಷಯನ ಆ ಹುಡುಗಿ ಪಾಪ ಹೊರಗಡೆ ಹೇಳ್ಕೊಳಕ್ ಆಗಿಲ್ಲ, ಅದ್ರೊಳ್ ಪರ್ಸನಲ್ ಡೈರಿಯಲ್ಲಿ ಬರ್ದಿಟ್ಟಿದ್ದಾಳೆ. ಈ ಡೈರಿ ಹೆಂಗೋ ಈ ಹುಡುಗಿ ಅವ್ರ ಅಪ್ಪ ನೋಡ್ಬಿಟ್ಟ. ಅಂದೀಗ ಕೊಲೆ ಮಾಡಿದಾನಲ್ವಾ ಅವ್ನ್ ನೋಡ್ಬಿಟ್ಟ. ಇದನ್ನ ನೋಡಿದ್ಮೇಲೆ ಸೇಡ್ ತೀರ್ಸ್ಕೊಳ್ದೆ ಇರ್ತಾನ. ಸೇಡ್ ತೀರ್ಸ್ಕೊಳ್ಳೋದಕ್ಕೋಸ್ಕರನೇ ಇಷ್ಟು ದೊಡ್ಡ ಪ್ಲಾನ್ ಮಾಡಿ ಕೊಲೆನ ಮಾಡಿದಾನೆ ಅಂತ ಹೇಳ್ತಾರೆ. ಸರಿ, ಇದಕ್ಕೆಲ್ಲ ಏನಾದ್ರು ಸಾಕ್ಷಿ ಇದೆಯಾ ಅಂತ ಹೇಳಿದಾಗ, ನಿನ್ನೆ ಹೀರೋ ಮತ್ತೆ ಹೀರೋರ್ ಮಾವ ಇಬ್ರು ಮನೇಲಿ ಇರ್ಬೇಕಾದ್ರೆ ಒಬ್ರು ಮಾಸ್ಕ್ ಹಾಕೊಂಡ್ಬಂದು ಜಗಳ ಮಾಡಿರ್ತಾರಲ್ಲ, ಆ ಟೈಮಲ್ಲಿ ಹೀರೋರ್ ಮಾವ ಕೂಡ ಅವ್ನ ಕೈನ ಹೊಡೆದಾಕ್ಬಿಟ್ಟಿರ್ತಾರಲ್ಲ. ಸೊ ಇವ್ನ್ ಕೈ ಗಾಯ ಆಗಿದ್ರೆ ಇವನೇ ಅದು ಅಂತ ಹೇಳಿದ್ರೆ, ಆದ್ರೆ ಇದನ್ನೆಲ್ಲ ಒಂದು ಸಾಕ್ಷಿಯಾಗಿ ಎತ್ಕೊಳಕ್ ಆಗಲ್ವಲ್ಲ, ಬೇರೆ ಏನಾದ್ರು ಇದೆಯಾ ಅಂತ ಕೇಳಿದಾಗ ಹೀರೋ ಸಖತ್ ಮಾಸಾಗ ಒಂದ್ ಆನ್ಸರ್ ನ ಕೊಡ್ತಾನೆ. ನೋಡಿ, ಆ ಮನೆಗೆ ಫುಲ್ ಬೆಂಕಿ ಎತ್ಕೋಬೇಕಾದ್ರೆ ಇವನಲ್ಲಿರೋ ಒಂದು ಬ್ಲೂಟೂತ್ ಟೇಪ್ ರೆಕಾರ್ಡ್ ನ ಎತ್ಕೊಂಡ್ ಬಂದ್ಬಿಟ್ಟಿರ್ತಾನಲ್ಲ, ಅದನ್ನ ತೋರಿಸ್ತಾನೆ. ನನಗ್ ಗೊತ್ತಿರೋಂಗೆ ಇದೇ ನಿಮಗ್ ಬೇಕಾಗಿರೋ ಪ್ರೂಫ್ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಅವತ್ತ ಕೊಲೆ ನಡೆದಿದ್ದಿನ ಅಲ್ಲಿ ಒಂದು ಸಾಂಗ್ ಓಡ್ತಾ ಇತ್ತು ಅಂತ ಹೇಳಿದ್ರು. ಇನ್ ಕೇಸ್ ಈ ಬ್ಲೂಟೂತ್ ಏನಾದ್ರು ನಿಮ್ ಫೋನ್ಗೆ ಪೇರ್ ಆದ್ರೆ ನೀವ್ ಅವತ್ತಲ್ಲಿ ಇದ್ರಿ ಅಂತ ತಾನೇ ಅರ್ಥ ಅಂತ ಕೇಳ್ತಾರೆ. ಅಷ್ಟೇ, ಇದಕ್ ಮೇಲೆ ಕೊಲೆಗಾರ ಎಲ್ಲಿ ತಪ್ಪಿಸ್ಕೊಳ್ತಾನೆ. ಈಗ ನಂಗೆ ಅವ್ರ ಮಗಳನ್ನ ನೋಡ್ಬಿಟ್ಟು, ನನ್ಗೆ ನೀನಂದ್ರೆ ತುಂಬಾ ಇಷ್ಟ ಮಗಳೇ, ನಿನ್ನ ನಾನ್ ತುಂಬಾ ಮಿಸ್ ಮಾಡ್ಕೊಂತೀನಿ ಅಂತ ಜನ ನೋಡ್ಕೊಂಡು ಮೇಲಿಂದ ಕೆಡೆ ಬಿದ್ಬಿಡ್ತಾರೆ. ಕರೆಕ್ಟ್ ಆಗಿ ಅವ್ನ್ ಬೀಳೋ ಟೈಮ್ಗೆ ಈ RP ಪೊಲೀಸ್ ಇರ್ತಾರಲ್ಲ, ಅವ್ರು ಜೀಪ್ ಎತ್ಕೊಂಡ್ಬಂದು ಅವ್ನ್ ಹಂಗೆ ಡಿಕ್ಕಿ ಹೊಡಿತಾರೆ. ನೋಡಿ, ಅವ್ನ್ ಅಷ್ಟು ದೂರದಲ್ಲಿ ಹೋಗಿ ಬೀಳ್ತಾನೆ. ಅವ್ನ್ ಸ್ಪಾಟ್ ಔಟ್. ಹೆಂಗೋ ಕೇಸ್ ನ ಕೂಡ ಸಕ್ಸಸ್ಫುಲ್ ಆಗಿ ಮುಗಿಸಿದ್ದಾಯ್ತು. ಇದಾದ್ಮೇಲೆ ಈ ಕೇಸ್ ನೆಲ್ಲ ಸಾಲ್ವ್ ಮಾಡಿದ್ದು RPನೇ ಅಂತ ಹೇಳಿ ಅವ್ನ್ಗೆ ನಿಲ್ಸಿ ರಿವಾರ್ಡ್ ಎಲ್ಲ ಕೊಡ್ತಾ ಇರ್ತಾರೆ, ಹೈಯರ್ ಪೋಸ್ಟ್ ಎಲ್ಲ ಕೊಟ್ಟಿರ್ತಾರೆ. ಇದನ್ನ ನೋಡಿ MP ಪೊಲೀಸ್ಗೆ ಸಖತ್ ಟೆನ್ಷನ್ ಆಗ್ತಾ ಇರುತ್ತೆ. ಕಷ್ಟಪಟ್ಟು ಎಲ್ಲ ನಾನ್ ಮಾಡಿದ್ರೆ ನೀನ್ ಬಂದು ರಿವಾರ್ಡ್ ನ ತಗೊಂತಾ ಇದೀಯ ಅಂತ ಟೆನ್ಷನ್ ಅಲ್ಲಿ ನಿಂತಿರ್ತಾರೆ. ಈಗ ಇನ್ನೊಂದ್ ಕಡೆ ಹೀರೋ ಮತ್ತೆ ಹೀರೋ ಅವ್ರ ಮಾವ ಆಟೋ ಹಿಡ್ಕೊಂಡು ಊರ್ ಬಿಟ್ಟು ಹೋಗ್ಬೇಕು ಅನ್ಬೇಕಾದ್ರೆ ಅಕ್ಯೂ ಅನ್ನೋ ಲೇಡಿ ನಂಗೆ ಗೆಲಿ ಮಾಡ್ಬಿಟ್ಟು ಹೋಗ್ತಾ ಇರ್ತಾರೆ. ವೇಟ್ ಮಾಡಿ ಇಲ್ಲಿಗೆ ಮೂವಿ ಆಗೋಯ್ತು ಅಂತ ಅನ್ಕೊಂಡ್ಬಿಡಿ. ಇದಕ್ ಮೇಲೆನೆ ನಮ್ಗೆ ಬೇಕಾಗಿರೋ ದೊಡ್ಡ ಟ್ವಿಸ್ಟ್ ಕಾಡ್ಕೊಂಡಿರೋದು. ಏನ್ ವಿಷಯ ಅಂತ ನೋಡಿದ್ರೆ, ಇವ್ರ ಹತ್ರ ಆಟೋನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಮ್ ಹೀರೋ ಅಲ್ಲಿರೋ ಒಂದು ಬಾರ್ ನ ತೋರಿಸ್ಬಿಟ್ಟು, ಮಾವ ಆ ಬಾರ್ಗೆ ಏನ್ ಅರ್ಥ, ಹೆಸರ್ಗೆ ಏನ್ ಅರ್ಥ ಅಂತ ಕೇಳಿದಾಗ ಅವ್ರ ಮಾವನು ಹೇಳ್ತಾರೆ, ಗೇ ಎಲ್ಲ ಇರ್ತಾರಲ್ವಾ ಅವರೆಲ್ಲ ಈ ಬಾರ್ಗೆ ಹೋಗೋದು, ಇಲ್ಲಿ ಅವ್ರ ಟೈಮ್ ಎಲ್ಲ ಸ್ಪೆಂಡ್ ಮಾಡೋದು ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಹೀರೋಗ್ ಸಖತ್ ಶಾಕ್ ಆಗುತ್ತೆ. ಇವನಾಕ್ ಇಷ್ಟು ಶಾಕ್ ಆಗ್ತಿದ್ದಾನೆ ಅಂತ ನೋಡಿದ್ರೆ, ಈಗ ಕೊಲೆ ಆಗಿದ್ದಲ್ವಾ ಸ್ಟಾರ್ಟಿಂಗ್ ಅಲ್ಲಿ ಅವ್ನ ಬಗ್ಗೆ ಡೀಟೇಲ್ಸ್ ಎಲ್ಲ ಪೊಲೀಸ್ ಹತ್ರ ತಗೊಂಡಿರ್ತಾನಲ್ವಾ, ಅವ್ನ್ ಎಲ್ಲೋಗಿರ್ತಾನೆ, ಎಲ್ಲಿ ಬಂದಿರ್ತಾನೆ, ಎಷ್ಟೆಲ್ಲ ಖರ್ಚು ಮಾಡಿದ್ದಾನೆ ಅಂತ. ಅದ್ರಲ್ಲಿ ಈ ಜಾಗದಲ್ಲಿ ಕೂಡ ಅವ್ನ್ ತುಂಬಾನೇ ಅಮೌಂಟ್ ಎಲ್ಲ ಖರ್ಚು ಮಾಡಿರ್ತಾನೆ. ಹಂಗಾದ್ರೆ ಈ ಜಾಗಕ್ಕೆ ಅವ್ನ ರೆಗ್ಯುಲರ್ ಆಗಿ ಬಂದು ಹೋಗ್ತಾ ಇದ್ದಂದ್ರೆ ಅವನೊಬ್ಬ ಗೇ ಅಲ್ವಾ, ಹಂಗಿದ್ರೆ ಹುಡುಗಿನ ಅವ್ನ ಹೆಂಗ್ ರೇಪ್ ಮಾಡ್ತಾನೆ ಅಂತ ಯೋಚನೆ ಮಾಡ್ತಾರೆ. ಈಗ ನಮ್ ಹೀರೋಗ್ ಒಂದು ಫೈನಲ್ ಕನ್ಕ್ಲೂಷನ್ ಬಂದಿರುತ್ತೆ. ಅದರಿಂದ ಸ್ಟ್ರೇಟ್ ಆಗಿ ಹಾಸ್ಪಿಟಲ್ ಹೋಗ್ತಾನೆ. ಆ ಹುಡುಗಿ ಹತ್ರ ನಿಂತ್ಕೊಂಡು ಒಂದು ಕತೆನ ಹೇಳ್ತಾನೆ. ಸ್ಟಾರ್ಟಿಂಗ್ ಅಲ್ಲಿ ಕೊಲೆ ಮಾಡಿದ್ನಲ್ಲ ಅವ್ನ್ ಬಗ್ಗೆನೆ. ಅವ್ನ್ ಬಂದು ಅವ್ರ ಮಗನ್ನ ಕಳ್ಕೊಂಡ್ಬಿಟ್ಟ. ಅವ್ರ ಮಗ ಮಿಸ್ ಆದ್ಮೇಲೆ ತುಂಬಾ ಜಾಗದಲ್ಲಿ ಪಾಪ ತುಂಬಾನೇ ಅಲ್ದಾಡಿ ಸುತ್ತಾಡ್ತಾ ಇದ್ದ. ಅದಾದ್ಮೇಲೆ ಅವ್ರ ಮಗ ಯಾರ ಜೊತೆ ಕ್ಲೋಸ್ ಆಗಿರ್ತಾನೆ ಅಂತ ಆಲ್ಬಮ್ಸ್, ಫೋಟೋಸ್ ಅವ್ರ ಸ್ಕೂಲ್ ಕಡೆ ಎಲ್ಲ ವಿಚಾರಣೆ ಮಾಡಿ ನೋಡಿದಾಗ ಆ ಹುಡುಗ ಒಂದು ಹುಡುಗಿ ಜೊತೆ ಕ್ಲೋಸ್ ಆಗಿರೋದನ್ನ ಗಮನಿಸಿರ್ತಾರೆ. ಸರಿ, ಈ ಹುಡುಗಿಗೆ ಏನಾದ್ರು ಗೊತ್ತಿರತ್ತಾ ಅಂತ ಅವ್ರು ರೆಗ್ಯುಲರ್ ಆಗಿ ಈ ಹುಡುಗಿನ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಈ ವಿಷಯನ ತಿಳ್ಕೊಳ್ಳೋ ಆ ಚಿಕ್ಕ ಹುಡುಗಿ ಇವ್ರೇನಕ್ ನನ್ನ ಫಾಲೋ ಮಾಡ್ತಾ ಇದಾರೆ ಅಂತ ಭಯ ಪಟ್ಟಿರ್ತಾಳೆ. ಆಕ್ಚುಲಿ ಆ ಹುಡುಗಿನೇ ಮೋಸ್ಟ್ಲಿ ಅವ್ರ ಮಗನ ಏನಾದ್ರು ಮಾಡ್ಬಿಟ್ಟಿದ್ದಾಳೇನೋ ಅಂತ ಅಪ್ಪನ್ಗೆ ಡೌಟ್. ಈ ವಿಷಯ ಹೊರಗಡೆ ಗೊತ್ತಾದ್ರೆ ಇವಳಿಗೆಲ್ಲ ಪ್ರಾಬ್ಲಮ್ ಆಗುತ್ತೋ ಅಂತ ಈ ಹುಡುಗಿನೇ ಡೈರಿಯಲ್ಲಿ ಈ ತರ ಚಿಕ್ಕ ಹುಡುಗ ಅವ್ರ ಅಪ್ಪ ಬಂದು ನನ್ನ ರೇಪ್ ಮಾಡಿದ್ರು ಅಂತ ಪರ್ಸನಲ್ ಡೈರಿಯಲ್ಲಿ ಬರ್ದಿರೋದು. ಅದನ್ನ ಈ ಚಿಕ್ಕ ಹುಡುಗಿ ಅವ್ರ ಅಪ್ಪ ಕಣಕ್ ಕಾಣಿಸೋ ತರ ಇಟ್ಟಿರೋದು. ಅವ್ರ ಅದನ್ನೆಲ್ಲ ಓದ್ಬಿಟ್ಟು ಒಂದ್ ಟೆನ್ಷನ್ ಅಲ್ಲಿ ಹೋಗಿ ಆ ಚಿಕ್ಕ ಹುಡುಗ ಅವ್ರ ಅಪ್ಪನ ಸಾಯಿಸ್ಬಿಟ್ರು. ಅದ್ರಲ್ಲೂ ಮುಖ್ಯವಾಗಿ ಡೈರಿಯಲ್ಲಿ ಒಂದ್ ಪೇಪರ್ ಮಿಸ್ ಆಗಿತ್ತಲ್ಲ, ಆ ಪೇಪರ್ ಅಲ್ಲಿ ಯಾವ ತರ ಅವ್ರನ್ನ ಸಾಯಿಸ್ಬೇಕು ಅಂತ ಕೂಡ ಬರ್ದಿಟ್ಟಿದ್ಲೇನೋ ಆ ಹುಡುಗಿ. ಬಟ್ ಆ ವಿಷಯ ನಮ್ಗೆ ಗೊತ್ತಿಲ್ಲ. ಈಗ ಹೆಂಗೋ ಫೈನಲ್ ಆಗಿ ಆ ಹುಡುಗಿ ಪ್ಲಾನ್
ಪ್ಲಾನ್ ಮಾಡಿತಾರನೆ ಎಲ್ಲ ನಡೀತಾ ಇದೆ ಅಂತ ಅನ್ಕೊಂಡ್ಲು. ಆದ್ರೆ ಇಬ್ರು ಡಿಟೆಕ್ಟಿವ್ಸ್ ಹುಡ್ಕೊಂಡ್ ಮನೆವರೆಗೂ ಬರ್ತಾರೆ ಅಂತ ಅವಳಿಗೆ ಗೊತ್ತಿಲ್ಲ. ಇದನ್ನ ಮೇಲಿಂದ ನೋಡೋ ಅವಳು ಹೆಂಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು, ಡೈವರ್ಟ್ ಮಾಡ್ಬೇಕು ಅಂತ ಹೇಳಿ ಇವಳ ನಿದ್ದೆ ಮಾತ್ರ ಹಾಕೊಂಡು ಡೈರಿನ ಕೂಡ ಬೆಂಕಿಗೆ ಹಚ್ಬಿಟ್ಲು. ಅವಾಗೆ ತಾನೇ ಡಿಟೆಕ್ಟಿವ್ಸ್ ಗೆ ಕನ್ಫರ್ಮ್ ಆಗಿ ಗೊತ್ತಾಗೋದು ಆ ಹುಡುಗ ಅವ್ರ ಅಪ್ಪನೇ ಇವಳನ್ನ ರೇಪ್ ಮಾಡ್ಬಿಟ್ಟ, ಅದಕ್ಕೋಸ್ಕರನೇ ಹುಡುಗಿ ಸತ್ತಿದ್ದು ಅಂತ. ಅದಕ್ಕೋಸ್ಕರನೇ ಇಷ್ಟೆಲ್ಲ ಪ್ಲಾನ್ ಮಾಡಿ ಇಷ್ಟೆಲ್ಲ ಮಾಡಿದ್ಲೇನೋ ಅಂತ ನನ್ಗೆ ಅನಿಸ್ತಾ ಇದೆ. ಇದೆಲ್ಲ ಜಸ್ಟ್ ನನ್ ಗೆಸ್ಸಿಂಗ್ ಅಷ್ಟೇ. ಆದ್ರೆ ಪಾಪ ಇಷ್ಟೆಲ್ಲ ಪ್ಲಾನ್ ಮಾಡಿದ್ದ ಹುಡುಗಿಗೆ ಆ ಚಿಕ್ಕ ಹುಡುಗ ಅವ್ರ ಅಪ್ಪ ಒಂದು ಗೇ ಅಂತ ಗೊತ್ತಿಲ್ದೆ ಹೊಟ್ಟೋಯ್ತು. ಕಷ್ಟಪಟ್ಟು ಇಷ್ಟೆಲ್ಲ ಪ್ಲಾನ್ ಮಾಡಿದ್ಲು. ಇದೆಲ್ಲ ಆಲ್ಮೋಸ್ಟ್ ನಾನ್ ಕಂಡಿಡ್ತಿದೀನಿ, ಇದೆಲ್ಲ ನನ್ ಗೆಸ್ಸಿಂಗ್ ಅಷ್ಟೇ. ಆದ್ರೆ ಹುಡುಗಿ ಆ ಚಿಕ್ಕ ಹುಡುಗನ ಏನಕ್ ಸಾಯಿಸಿದ್ಲು ಅಂತ ನನ್ಗೆ ಇವಾಗವರೆಗೂ ಗೊತ್ತಾಗ್ತಾ ಇಲ್ಲ. ಅದನ್ನು ಶೀಘ್ರದಲ್ಲೇ ಕಂಡಿಡಿತೀನಿ. ಬಟ್ ಇಷ್ಟೊತ್ತು ನಾನು ಹೇಳಿದ್ದೆಲ್ಲ ನಿಜಾನೇ ಅಂತ ನನಗ್ ಗೊತ್ತು. ಬಟ್ ಅದನ್ನ ಪ್ರೂವ್ ಮಾಡಕ್ಕೆ ನನ್ನ ಹತ್ರ ಪ್ರೂಫ್ ಇಲ್ಲ. ಸರಿ, ಯಾಕೋ ಈ ಕತೆ ಎಲ್ಲ ನಿನ್ನ ಹತ್ರ ಹೇಳ್ಬೇಕಂತ ಅನಿಸ್ತು. ನಾನು ಇಲ್ಲಿಂದ ಹೋಗ್ತೀನಿ ಅಂತ ನಮ್ಮ ಹೀರೋಳಿಂದ ಹೋಗ್ಬೇಕನ್ನಷ್ಟರಲ್ಲಿ ಆ ಹುಡುಗಿ ಅಂತಾಳೆ, ಈ ಪ್ರಪಂಚದಲ್ಲಿ ಒಳ್ಳೇದು ಇದೆ ಕೆಟ್ಟದು ಇದೆ, ಅದೆಲ್ಲ ಅವ್ರವ್ರು ನೋಡೋ ದೃಷ್ಟಿಯಲ್ಲಿ ಇರುತ್ತೆ ಅಂತ ಹೇಳ್ತಾಳೆ. ಹೀರೋ ನಂಗೆ ತಿರುಗ್ ನೋಡ್ತಾನೆ ನೋಡಿ. ಅವಾಗ ಈ ಹುಡುಗಿ ಹಂಗೆ ಒಂದು ವಿಲನ್ ತನವಾಗಿ ಸ್ಮೈಲ್ ನ ಮಾಡ್ತಾಳೆ. ಆಮೇಲೆ ಅಲ್ಲಿಂದ ಬರೋ ನಮ್ ಹೀರೋ ಅವ್ರ ಮಾವ ಹತ್ರ ಎಲ್ಲ ನಿಜ ಹೇಳ್ದಾಗ ಅವ್ರ ಮಾವ ಅಂತಾರೆ, ಬಿಡೋ ಬಿಡೋ ಪರವಾಗಿಲ್ಲ, ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿದೀವಿ, ನಮಗ್ ತೃಪ್ತಿ ಇದೆಲ್ಲ, ಇಷ್ಟು ಸಾಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಏನಾಗ್ಬೋದು ಅಂತ ಒಂದು ಲೀಡ್ ನ ಕೊಟ್ಟು ಈ ಪಾರ್ಟ್ ನ ಮುಗಿಸಿದ್ದಾರೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ಇದೇ ತರ ಈ ಮೂವಿಯ ಸೆಕೆಂಡ್ ಪಾರ್ಟ್ ನ ನೋಡ್ಬೇಕಂದ್ರೆ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ನೆಕ್ಸ್ಟ್ ನಿಮ್ಗೆ ಸೆಕೆಂಡ್ ಪಾರ್ಟ್ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾ, ಈ ಮೂವಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಮತ್ತೆ ನಿಮ್ಮನ್ನ ಸೆಕೆಂಡ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.